7 ವರ್ಷಗಳಿಂದ ಕೃಷಿಯಲ್ಲಿ ಸೋಲು, ಹಲವು ಸಮಸ್ಯೆಗಳು, ಸವಾಲುಗಳು, ಸೋಲುಗಳು. ಈ ಸೋಲನ್ನು ಗೆದ್ದಿದ್ದಾರೆ ಚಂದ್ರನಾಥ್. ಕಾರಣ ಅಮೃತವಾಗಿರುವಂತಹ ಸಿದ್ಧಿ ಬಯೋದ ವೇಗದೂತ್ ಜೀವಾಮೃತ. ವೃತ್ತಿಯಲ್ಲಿ ಇಂಜಿನಿಯರ್, ಆದರೆ ಅವ್ರಿಗೆ ಕನಸಿದ್ದು ಕೃಷಿಯಲ್ಲಿ ಏನಾದರೂ ಮಾಡಬೇಕು ಅಂತ. ಆ ಒಂದು ಕೃಷಿಯ ಕನಸನ್ನು ಹೊತ್ತು ಬಂದಂಥ ಚಂದ್ರನಾಥ್ ಇವತ್ತು ಟೊಮೊಟೊ ಕೃಷಿಯಲ್ಲಿ ಲಕ್ಷ ಆದಾಯವನ್ನು ಪಡೀತಾ ಇದ್ದಾರೆ. ಚಂದ್ರನಾಥ್ ಅವರ ಕೃಷಿಯ ಕನಸಿಗೆ ಮ್ಯಾಜಿಕ್ ಮಾಡಿದ್ದೇ ಸಿದ್ಧಿ ಬಯೋದ ವೇಗದೂತ್ ಜೀವಾಮೃತ. ಅಮೃತದಷ್ಟೇ ಸಿಹಿಯನ್ನು ಕೊಟ್ಟಿದೆ ಈ ಒಂದು ವೇಗದೂತ್ ಜೀವಾಮೃತ. ಯಾಕಂದರೆ ಇವತ್ತು ಟೊಮೊಟೊ ಕೃಷಿಯಲ್ಲಿ ಅವರ ಕನಸು ನಿಜಕ್ಕೂ ಕೂಡ ನನಸಾಗಿದೆ. ಅವರ ಕನಸು ಹೇಗಿತ್ತು ನೋಡ್ತಾ ಹೋಗೋಣ ಎಲ್ಲವನ್ನು. ನಮಸ್ತೆ ವೀಕ್ಷಕರೇ, ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಿರೀಶ್ ಕಲ್ಗುಡಿ. ನಾವು ಪ್ರತಿ ರೈತ ಕಾರ್ಯಕ್ರಮದಲ್ಲೂ ಕೂಡ ವಿಶೇಷ ಸಾಧಕರನ್ನು ಪರಿಚಯ ಮಾಡಿಕೊಡೋ ಕೆಲಸ ಮಾಡ್ತಾ ಇದ್ವಿ. ಅದರಲ್ಲೂ ಕೂಡ ಕೃಷಿಯಲ್ಲಿ ಗೆದ್ದು ಒಂದಷ್ಟು ಕನಸನ್ನು ಬದುಕನ್ನು ಹಸನ ಮಾಡ್ಕೊಂಡಂಥ ರೈತರನ್ನು ತಮ್ಮ ಮುಂದೆ ಹಿಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಆದರೆ ಇವತ್ತು ನಾವು ವಿಶೇಷವಾಗಿ ವಿಭಿನ್ನವಾದಂಥ ರೈತರೊಬ್ಬರನ್ನ ಪರಿಚಯ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಇವರು ಯಾಕೆ ವಿಭಿನ್ನ ಆಗ್ತಾರೆ ಅಂದರೆ, ಸಿದ್ಧಿ ಬಯೋದ ವೇಗದೂತ್ ಜೀವಾಮೃತವನ್ನು ಬಳಸುವ ಮುಖಾಂತರ ಈ ಒಂದು ಟೊಮೊಟೊ ಕೃಷಿಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಕಳೆದ ಸುಮಾರು ವರ್ಷಗಳಿಂದಲೂ ಕೂಡ ಇವರು ಟೊಮೊಟೊ ಕೃಷಿಯನ್ನು ಮಾಡ್ತಾಯಿದ್ರು. ಆದರೆ ಅಷ್ಟು ಯಶಸ್ಸನ್ನು ಕಂಡಿರಲಿಲ್ಲ. ಯಾವಾಗ ಸಿದ್ಧಿ ಬಯೋದ್ ಈ ಒಂದು ವೇಗದೂತ್ ಜೀವಾಮೃತವನ್ನು ಬಳಸುವ ಮುಖಾಂತರ ಈ ಒಂದು ಟೊಮೊಟೊ ಕೃಷಿಯನ್ನು ಮಾಡಿದ್ರು, ಈಗ ಸಾಕಷ್ಟು ಯಶಸ್ಸನ್ನು ಕಂಡಿದ್ದಾರೆ. ಈ ಯಶಸ್ಸು ಯಾವ ರೀತಿಯಾಗಿದೆ, ಅವರು ಕಂಡಂಥ ಈ ಟೊಮೊಟೊ ಕೃಷಿಯಲ್ಲಿ ಕಂಡಿರುವಂಥ ಖುಷಿ ಹೇಗಿದೆ ಎಲ್ಲವನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅವರು ಇದ್ದಾರೆ ನಮ್ಮ ಜೊತೆ, ಬನ್ನಿ. ಅವರು ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನೀವು ಕಂಡಿರೋಂಥ ಖುಷಿ ಹೇಗಿದೆ ಅಂದರೆ, ಪಕ್ಕದಲ್ಲಿ ರಸ್ತೆ ಇದೆ ಸರ್, ಹೋಗ್ಬೇಕಾದ್ರೆ ಎಲ್ಲ ರೈತರಿರ್ಬೋದು, ಪ್ರಯಾಣಿಕರಿರ್ಬೋದು, ಎಲ್ಲರೂ ಕೂಡ ಇತ್ತ ಒಮ್ಮೆ ತಿರುಗಿ ನೋಡಿ ಯಾರಪ್ಪ ಇಷ್ಟು ಚೆನ್ನಾಗಿ ಬೆಳೆದಿದ್ದಾರೆ, ತುಂಬ ಚೆನ್ನಾಗಿದೆ ಅನ್ನೋ ಒಂದು ಭಾವನೆ, ಅವ್ರ ಕಲ್ಪನೆ ಬಂದೇ ಬರುತ್ತೆ ಸರ್. ಒಂದು ಕ್ಷಣ ಅಲ್ಲಿ ನಿಂತ್ಕೊಂಡು ಮತ್ತೆ ಇಲ್ಲಿ ನೋಡಿಕೊಂಡು ಹೋಗುವಂಥ ಒಂದು ಕೃಷಿಯನ್ನು ನೀವು ಮಾಡಿದ್ದೀರಿ ಸರ್. ಇದಕ್ಕೆ ಕಾರಣ ಹೇಗೆ ಮತ್ತು ನಿಮ್ಮ ಪರಿಚಯ ಸರ್? ನನ್ನ ಹೆಸರು ಚಂದ್ರನಾಥ್ ಅಂತ. ನಾನು ಗೌರಿಬಿದನೂರು ತಾಲೂಕು ಹೊಸೂರು ಹೋಬಳಿಯ ಮಾಚೇನಹಳ್ಳಿ ಗ್ರಾಮದಲ್ಲಿ ನಮ್ಮ ವಾಸ. ಈ ಟೊಮೊಟೊ ಬೆಳೆದಿರೋದು ಮಾಚೇನಹಳ್ಳಿ ಗ್ರಾಮದಲ್ಲೇ. ಇದು ಬಂದು ಯೋಗಿ 35 ಅನ್ನೋ ತಳಿ. ನಾನು ಬೇಸಿಕಲಿ IT ಇಂಜಿನಿಯರು. ಇದು ಸುಮಾರೊಂದು 7 ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ದೀನಿ ಟೊಮೊಟೊದಲ್ಲಿ. ಬಟ್ ಈ ಯಶಸ್ಸು ನನಗೆ ಯಾವತ್ತೂ ಕಂಡಿರಲಿಲ್ಲ. ಇವತ್ತು 6 ಅಡಿಯಿಂದ 6.5 ಅಡಿ 7 ಅಡಿವರೆಗೂ ಟೊಮೊಟೊ ಬರೆದಿದೆ. ಇವತ್ತು ಇಳುವರಿ ಬಂದು ಆಗಲೇ ನಾನು ಇದು ಪ್ಲ್ಯಾಂಟೇಷನ್ ಆಗಿ 28/8/2024 ನಾಟಿ ಆಗಿರೋದು. ಈಗಾಗಲೇ ಹತ್ತತ್ರ 120 ದಿನ ಆಗಿದೆ ನಾಟಿ ಮಾಡಿ. ಕಾಯಿ ಶುರು ಮಾಡಿ 2 ತಿಂಗಳಾಗಿದೆ. ಇದುವರೆಗೂ ಎಷ್ಟು ಬರ್ತಾಯಿದೆ ಅಂದರೆ ಆಗಲೇ 6,000 ಬಾಕ್ಸ್ ಕಿತ್ತಾಕಿದ್ದೀನಿ ನಾನು. ಇವೆಲ್ಲ ಸಪ್ಲೈ ಆಗೋದು ಕೋಲಾರಕ್ಕೆ. ಇದು ಹೆಂಗಿದೆ ಅಂದರೆ, ಇನ್ನೂ ಇಳುವರಿ ಹತ್ತತ್ರ ಇನ್ನೂ 2 ತಿಂಗಳು ಕಾಯಿ ಬರುತ್ತೆ ನನಗಿದು. ಎಸ್ ಸರ್, ಸಿಕ್ಕಿದೆ. ವೀಕ್ಷಕರೇ ನೋಡ್ತಾ ಇದ್ದೀರಾ, ಎಷ್ಟು ಒಂದು ಸುಮಾರು ನನಗೂ ಉದ್ದದ ಅಡಿ ಬಂದಿರುವಂಥದ್ದು ನೀವು ನೋಡ್ಬೋದು. ಸಾಮಾನ್ಯವಾಗಿ ನೀವು ಹಳ್ಳಿ ಕಡೆ ಕೃಷಿಯನ್ನು, ಟೊಮೊಟೊ ಕೃಷಿಯನ್ನು ನೋಡಿದ ಸಂದರ್ಭದಲ್ಲಿ ಸಾಮಾನ್ಯವಾಗಿ 4 ರಿಂದ 5 ಅಡಿ ಇಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಮತ್ತು 4 ರಿಂದ 5 ಬ್ಯಾಚಿಗೆ ಮಾತ್ರ ಒಂದು ಟೊಮೊಟೊ ಕೃಷಿ ಅಂತ್ಯ ಆಗುತ್ತೆ. ಆದರೆ ಈ ಒಂದು ಕೃಷಿ ಇದೆಯಲ್ಲ, ಈಗಾಗಲೇ ಸುಮಾರು 4-4.5 ತಿಂಗಳು ಈಗಾಗಲೇ ಕಳೆದಿದೆ. ಆದರೂ ಕೂಡ ಇನ್ನೂ ಕೂಡ ಈ ಒಂದು ಮಾಸಿಲ್ಲ, ಅಷ್ಟರ ಮಟ್ಟಿಗೆ ಒಂದು ಖುಷಿ ಕಾಣ್ತಾ ಇದೆ ಆ ಗಿಡದಲ್ಲಿ. ಯಾಕಂದರೆ ಆ ಒಂದು ನೀವು ನೋಡ್ಬೋದು, ಈ ಒಂದು ಏನಿದೆ ಇವೆಲ್ಲ ಪೀಚ್ಗಳಿರ್ಬೋದು, ಹೂಗಳಿರ್ಬೋದು, ಇನ್ನೂ ಕೂಡ ಜಾಸ್ತಿ ಬರ್ತಾನೆ ಇದೆ. ಇದಕ್ಕೆ ಕಾರಣ ಅಂದ್ರೇ ಒಂದು ಸಿದ್ಧಿ ಬಯೋದ ಜೀವಾಮೃತ ಇದೆಯಲ್ಲ, ವೇಗದೂತ್ ಜೀವಾಮೃತ, ಅದು ಕೊಡ್ತಾ ಇರೋದೇ ಕಾರಣ ಅಂತ ಕೂಡ ರೈತರು ಹೇಳ್ತಾ ಇರುವಂಥದ್ದು. ಸರ್, ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡೋದಾದರೆ ಸರ್, ನೀವು ಯಾವಾಗ ಈ ಒಂದು ಗಿಡವನ್ನು ನೀವು ನೆಟ್ರಿ, ಅದಾದ ನಂತರ ಹೇಗೆ ಅದು ಬೆಳವಣಿಗೆ ಆಯಿತು, ಈಗಿರುವಂಥ ಪರಿಸ್ಥಿತಿ ಹೇಗೆ ಅಂತ ಸರ್? ಇದನ್ನು ಆ್ಯಕ್ಚುಲಿ ನಾನು ಗಿಡ ಇಟ್ಟಾಲಿಂದನೂ ನಾವು ಜೀವಾಮೃತ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಅದು ಸಿದ್ಧಿ ಬಯೋ ಜೀವಾಮೃತ ವೇಗದೂತ್ ಅನ್ನೋ ಪ್ರಾಡಕ್ಟ್ನ ಡೈಲಿ ಹತ್ತತ್ರ ನಾವು ಏನು ಮಾಡ್ತೀವಿ ಅಂದರೆ, ಫರ್ಟಿಲೈಸರ್ ಕೊಟ್ಟಾಗೆಲ್ಲ ಅದ್ರ ಜೊತೆ ಕೊಟ್ಕೊಂಡು ಹೋಗ್ತೀವಿ. ಇದನ್ನು ಮೇಯ್ನ್ ಕಾರಣ ಅದು ಏನಾಗುತ್ತೆ ಅಂದರೆ, ಫರ್ಟಿಲೈಸರ್ ಕೊಡ್ತೀವಿ, ಗಿಡಕ್ಕೆ ಅಪ್ಟೇಕ್ ಆಗಲ್ಲ ಅದು. ಇದ್ರ ಮೂಲಕ, ಅದು ಜೀವಾಮೃತದ ಮೂಲಕ ಅದು ಕೊಟ್ಟಾಗ 100ಕ್ಕೆ 100 ಭಾಗ ಸಸ್ಟೈನ್ ಆಗುತ್ತೆ ಗಿಡ. ಇವತ್ತು ನಾನು ಸುಮಾರು ಒಂದು 7 ವರ್ಷದಿಂದ ಹೇಳಿದ್ನಲ್ಲ, ಯಾವತ್ತೂ ಹೈಟು ಮತ್ತು ಇಷ್ಟು ಫ್ಲವರಿಂಗ್ ಯಾವತ್ತೂ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ನನಗೆ ಈ ಥರ ರಿಸಲ್ಟ್ ಸಿಕ್ಕಿರೋದು.
ಎಲ್ಲದಕ್ಕೂ ಕಾರಣ ನಮಗೆ ಸಿದ್ಧಿ ಬಯೋ ಜೀವಾಮೃತ ಅಂತ ಹೇಳ್ತೀನಿ ನಾನು ಇದನ್ನ. ಓಕೆ ಎಸ್ ನೀವು ನೋಡ್ತಾ ಇದ್ದೀರಾ ಗಿಡ ನೋಡಿ, ಬನ್ನಿ ಗಿಡ ನೋಡಿ ಎಷ್ಟು healthy ಗಿಡ ಆಗಿದೆ. ಗಿಡ ಎತ್ತರ ಎಷ್ಟು ಎತ್ತರ ಆಮೇಲೆ ಕಾಯಿ ಶೈನಿಂಗು ಅಷ್ಟೇ ಎಲ್ಲೂ ಡೌನ್ ಆಗಿಲ್ಲ. ಎಸ್ ಸರ್ ನೋಡಿ ಎಲ್ಲ ಪೌಡರ್ ಕಾಣ್ತಿರೋದೆಲ್ಲ ನಮಗೆ ಜೀವಾಮೃತದ ಪೌಡರ್ ಇದು. ಓಕೆ ಶೈನ್ ತುಂಬ ಚೆನ್ನಾಗಿದೆ ಸರ್. ಇದು ಮಾರ್ಕೆಟಲ್ಲಿ ತುಂಬ ಶೈನಿಂಗ್, ಅಂದರೆ ಮಾರ್ಕೆಟಿಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಇದೆಯಲ್ಲ ಅದು ತುಂಬ ಶೈನ್ ಕೊಡಬೇಕು, ಕಲರಿಂಗ್ ಇರಬೇಕು ಸರ್. ಅಂಥ ಕಲರಿಂಗ್ ಕೊಡ್ತಾ ಇದೆ ಈ ಒಂದು ಹಣ್ಣು. ಅದು ಕಾರಣ ಸರ್? ಕಾರಣ ಬಂದು ಮೇಜಾಗಿ ನಮಗೆ ಫಂಗಿಸೈಡ್ ಅವಾಯ್ಡ್ ಮಾಡ್ತಿದ್ದು. ಓಕೆ ಹಾಂ, ನಿಮಗೆ ಫಂಗಿಸೈಡ್ ಮಾಡಿದ ನಮ್ಗೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಆಗಿದೆ ಇಲ್ಲಿ. ನನಗೆ ಗಿಡ ಇಟ್ಟು 16 ದಿನಕ್ಕೆ ಮಳೆ ಶುರು ಆಗಿದ್ದೀರಿ. ಓಕೆ ಹಾಂ, 40 ದಿನ ಮಳೆ ಬಂದಿದೆ. ಓಕೆ ಸರ್. 40 ದಿನ ಮಳೆ ಬಂದರೆ ಯಾವ ಟೊಮೊಟೊ ಗಿಡನೂ ಉಳಿಯಲ್ಲ. ಓಕೆ ಹೌದು. ಅಂಥದ್ರಲ್ಲಿ ಇದು ಇವತ್ತು ಉಳಿದಿದೆ ಅಂದರೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಜೀವಾಮೃತ ಮತ್ತು ಸಿದ್ಧಿ ಬಯೋ ಕಂಪ್ನಿ. ಓಕೆ ಅಂದರೆ ಈ ಒಂದು ಟೊಮೊಟೊ ಕೃಷಿಯಲ್ಲಿ ಅತಿ ಹೆಚ್ಚು ಮಳೆ ಬಂದಂಥ ಸಂದರ್ಭದಲ್ಲಿ ಈಗ ತಡೆಯಲ್ಲ, ಗಿಡ ಬೇಗ ಹೋಗ್ಬಿಡುತ್ತೆ ಅಥವಾ ರೋಗ ಆವರಿಸ್ಕೊಳುತ್ತೆ. ಖಂಡಿತ ಫಂಗಿಸೈಡ್ ಒಂದಕ್ಕಾದ್ರೂ 10 ಪಟ್ಟು ಕೇಳುತ್ತೆ ಅವಾಗ. ಓಕೆ ಹಾಂ ಹಾಂ ಹಾಂ, ಆ ಸಂದರ್ಭ ಆಗಿಲ್ಲ ನಮಗೆ. ಹಾಂ, ಕಾರಣ ಅಂದರೆ ಅದೇ ಆ ಒಂದು ಜೀವಾಮೃತ ನೆಲದಲ್ಲಿ ಇದೇನು ಫರ್ಟಿಲಿಟಿ ಇಂಪ್ರೂವ್ ಮಾಡ್ತು, ಸ್ಟ್ರೆಂತ್ ಕೊಡ್ತು ಗಿಡಕ್ಕೆ. ಓಕೆ ಹಾಂ, ಯಾವಾಗ ಗಿಡ ಸ್ಟ್ರೆಂತ್ ಆಗಿರುತ್ತೆ ನಿಮಗೆ ಆಟೋಮೆಟಿಕ್ ಆಗಿ ನಮಗೆ ಆ ಕಾಯಿಲೆಗಳಿಗೆ ಅವಾಯ್ಡ್ ಮಾಡುತ್ತೆ. ಓಕೆ ನೀವು ಕೊರೋನಾ ಎಕ್ಸಾಂಪಲ್ ತಾಳಿ, 90% ಜನಕ್ಕೆ ಕೊರೋನಾ ಬಂದಿಲ್ಲ, 10% ಬಂತು. ಕರೆಕ್ಟ್. ಯಾವ ರೆಸಿಸ್ಟೆನ್ಸ್ ಇತ್ತೋ ಇದಾಗಿತ್ತಲ್ಲ ಅದು. ಹೌದು, ಹಂಗೆ ನಮಗೂ ಅಷ್ಟೇ ಇದು ಗಿಡಗಳಲ್ಲೂ ಅದೇ ಕೇಳುತ್ತೆ ಸರ್ ಇದು. ಓಕೆ ಯಾವುದಾದ್ರೂ ಒಂದು ಕಾಯಿಲೆ ಬಂತು ಅಂದರೆ ಅದಕ್ಕೆ ಒಂದು ನಾವು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಹೊರಗಡೆ ತಗೊಳ್ಳೇಬೇಕಾಗುತ್ತೆ. ಆ ಥರದ್ದೊಂದು ಕೊಡ್ತಾ ಇರೋದ್ರಿಂದ ಈಗ ನೀವು 7 ವರ್ಷ ನಂತರ ಈ ಕೃಷಿಯಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಕಂಡಿರುವಂಥದ್ದು ಸರ್. ಈಗ ಮೊದಲನೇ ಹಂತದಲ್ಲಿ ಸರ್ ಕಾಯಿ ಹೇಗಿತ್ತು ಮತ್ತು ಎಷ್ಟು ಕಟಾವಾಯ್ತು ಸರ್? ಈಗಾಗಲೇ ನಂದು 16 ಕಟಿಂಗ್ ಆಗೋಗಿದೆ. ನಾ 3 ದಿನಕ್ಕೆ ಒಂದ್ಸಲಿ ಕಾಯಿ ಕೀಳ್ತಿದ್ದು, ಈಗ ಒಂದು ಸ್ವಲ್ಪ 4 ದಿನಕ್ಕೆ ಒಂದ್ಸಲಿ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಈಗಲೂ 3 ದಿನಕ್ಕೆ ಕೀಳ್ತೀವಿ, ಬಟ್ ಚಳಿ ಜಾಸ್ತಿ ಇದೆ. ಚಳಿ ಇದ್ದಾಗ ನಿಮಗೆ ಕಾಯಿ ಓಪನ್ ಆಗಲ್ಲ ಇದು. ಸೊ ಹಂಗಾಗಿ ಒಂದು 4 ದಿನಕ್ಕೆ ಹೋಗ್ತಾ ಇದೀವಿ. 350ರಿಂದ 400 ಬಾಕ್ಸ್ ಒಂದ್ಸಲಿ ಸಿಗ್ತಾ ಇದೆ. ಇನ್ನ 2 ತಿಂಗಳು ಕಾಯಿ ಕೊಯ್ತೀವಿ. ನಿಮಗೆ ಗಿಡ ಕಾಣಿಸ್ತಾ ಇತ್ತಲ್ಲ, ಗೊತ್ತಾಗುತ್ತೆ ಸರ್, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇದು ಹೊಸ ಚಿಗುರು ಬರ್ತಾನೆ ಇದೆ, ನಿಂತಿಲ್ಲ. ಹೌದು, ಈಗ ನೋಡ್ಬೋದು ಸರ್, ವೀಕ್ಷಕರೇ ನೋಡ್ಬೋದು, ತುಂಬ ಶೈನಿಂಗ್ ಇರುವಂಥ ಕಾಯಿ ಪೂರ್ತಿ. ಎಷ್ಟು ಶೈನಿಂಗ್ ಅಂದರೆ ಮಾರ್ಕೆಟಿಗೆ ಪ್ರಾಡಕ್ಟ್ ಬೇಕಾಗಿರುವಂಥದ್ದೇ ಶೈನಿಂಗ್ ಪ್ರಾಡಕ್ಟ್. ಆ ಶೈನಿಂಗ್ ಕೊಡುವಂಥದ್ದೇ ಈ ಒಂದು ಏನು ಸಿದ್ಧಿ ಬಯೋ ಆ ಒಂದು ವೇಗದೂತ ಜೀವಾಮೃತ ಇದೆಯಲ್ಲ, ಅದು ಆ ಶೈನಿಂಗ್ ಕಾಯಿಗೆ ಶೈನಿಂಗ್ ಹೊಳಪನ್ನು ಕೊಡುತ್ತೆ. ಇದರಿಂದ ಈ ಹೊಳಪು ಬರೋದ್ರಿಂದ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇರುತ್ತೆ ಈ ಒಂದು ಏನು ಟೊಮೊಟೊ ಹಣ್ಣಿಗೆ. ಯಾಕಂದರೆ ನೀವು ಕೋಲಾರ ಮತ್ತು ತುಮಕೂರು ಈ ಬೇರೆ ಈ ಒಂದು ಮಾರುಕಟ್ಟೆಯಿಂದ ಬೇರೆ ಭಾಗಕ್ಕೆ ಹೋಗಬೇಕು ಅಂದರೆ ಈ ಥರದ ಹಣ್ಣುಗಳನ್ನ ಅಂಥ ಹಣ್ಣುಗಳನ್ನ ಕೊಡಬೇಕು. ಹೊಸ ಚಿಗುರು ಹೆಂಗೆ ಕಾಣ್ತಿದೆ ನೋಡಿ. ಹೌದು ಸರ್, ಹೇಳಿ ಈ ಹೊಸ ಚಿಗುರು ಬಗ್ಗೆ ಹೇಳಿ ಸರ್. ಇದು ನೋಡಿ, ಈ ಥರ ಚಿಗುರು ಯಾವತ್ತೂ ಕಂಡಿಲ್ಲ ನಾವು. 4 ತಿಂಗಳಾದ್ಮೇಲೆ ಈ ಥರ ಚಿಗುರು ಬರಬೇಕಂದ್ರೆ ಹೈಲಿ ಇಂಪಾಸಿಬಲ್ ಅದು. ಹೌದು ನೋಡಿ, ಇಷ್ಟು ಬರ್ತಾ ಇದೆ ಈಗ. ಹಿಂಗೆ ಬನ್ನಿ, ಇಲ್ಲಿ ತೋರಿಸಿ ನೋಡಿ, ಇಲ್ಲಿ ಎಷ್ಟಿದೆ ನೋಡಿ. ಆಮೇಲೆ ಪ್ಲಾಂಟ್ ಹೆಲ್ತ್ ನೋಡಿ ನಿಮಗೆ. ಹೌದು, ಇಲ್ಲಿ ಎಷ್ಟಿದೆ ಕಾಯಿ ನೋಡಿ. ಈ ಸ್ಟೇಜಲ್ಲಿ ನಾವು ಯಾವತ್ತೂ ಕಾಯಿ ಕಿತ್ತಿಲ್ಲ ಸರ್. ಇದು ನೋಡಿ, ಹಂಗೆ ನೋಡಿ ಕಾಯಿಗಳು. ಎಸ್ ನೀವು ನೋಡಿ ಚಿಗುರು ತಗೊಂತ ಐತೆ, ಇನ್ನ ಮೇಲಕ್ಕೆ ಬರ್ತಾನೆ ಇದೆ. ಇನ್ನ ಮೇಲಕ್ಕೆ ಬರ್ತಾನೆ. ನೋಡಿ ಇವರು ದಾರ ಕಟ್ಟಿರುವಂಥದ್ದು, ಒಂದು ತಂತಿ ಕಟ್ಟಿದ್ದಾರೆ, ತಂತಿ ಅದು ಆ ಸಾಲ್ಟೇಜೇ ಬರ್ತಾ ಇದೆ. ಈ ಒಂದು ಜಗ್ಗಿದೆಯಲ್ಲ, ಇಷ್ಟು ಆ ತೂಕನೇ ತಡಿತಾ ಇಲ್ಲ, ಅಷ್ಟರ ಮಟ್ಟಿಗೆ ಕಾಯಿ ಬಿಟ್ಟಿದೆ. ಆ ಗೊನೆ ತುಂಬ ಕಚ್ಚಿದೆ. ಅಂದರೆ ನೋಡಿ, ನೀವು ನೋಡ್ಬೋದು ಎಷ್ಟು ನೋಡಿ, ಒಂದೊಂದು ಗೊನೆಯಲ್ಲೂ ಕೂಡ 5ರಿಂದ 7ರಿಂದ 8 ಕಾಯಿಗಳಿದೆ. ಹೀಗಾಗಿ ಈ ಒಂದು ಪ್ರಾಡಕ್ಟ್ ಇದೆಯಲ್ಲ, ಈ ಪ್ರಾಡಕ್ಟು ಇಷ್ಟರ ಮಟ್ಟಿಗೆ ಒಂದು ಜಾಸ್ತಿ ಕಾಯನ್ನು ಕೊಡುವಂಥದ್ದು. ನೋಡಿ ನೋಡಿ, ಈಗ ನೀವು ನೋಡ್ಬೋದು ಹೊಸ್ದಾಗಿ ಇದು ಮೂಡಿದೆ, ಹೊಸ್ದಾಗಿ ಬಂದಿರುವಂಥದ್ದು ನೋಡಿ. ಇದರಲ್ಲಿ ತಿರ್ಗಾ ಆಲೆ 5ರಿಂದ 6 ಕಾಯಿ ಬರ್ತಾ ಇದೆ. ನೀವು ಕೆಳಗಡೆನೂ ಕೂಡ ಕಾಯಿ ಬರುತ್ತೆ, ಮತ್ತು ಮೇಲ್ಗಡೆ ಹೊಸ್ದಾಗಿ ಪೀಚ್ ಬರ್ತಾ ಇದೆ. ಇದರಿಂದ ಈ ಒಂದು ರೈತರಿಗೆ ನಷ್ಟ ಆಗಲ್ಲ. ಅಂದರೆ ಒಂದೇ ಸಮಕ್ಕೆ ಬರ್ತಾನೆ ಇರುತ್ತೆ, ಆದಾಯ ತಂದುಕೊಡುವಂಥ ವ್ಯವಸ್ಥೆ ಆಗುತ್ತೆ. ಅಂದರೆ ಇದು ಮುಗಿಯೋಷ್ಟೊತ್ತಿಗೆ ಇದು ಕಾಯಿ ಬರುತ್ತೆ. ಹೌದು, ಇದಾದ್ಮೇಲೆ ಇದು ಬರ್ತಾ ಇದೆ, ಇದಾದ್ಮೇಲೆ ತಿರುಗಿ ಇದು ಹೂವು ಆಗ್ತಾ ಇದೆ. ಇದು ಹೂವು ಆಗೋಷ್ಟು ತಿರ್ಗಿ 1/4 ತಿಂಗಳು ಬೇಕು. ಹೌದೌದು, ಆಲ್ಮೋಸ್ಟ್ ಮತ್ತೆ 2 ಮಂತ್ಸ್ ಕಾಯಿ ಕೀಳ್ಬೋದು ಅನ್ನೋ ಒಂದು ಅಭಿಪ್ರಾಯ ಐತಿ. ಹೌದು, ಈಗ ಅವರು ರೈತರು ಹೇಳ್ತಾ ಇರುವಂಥದ್ದು ನೋಡಿ, ನೀವು ನೋಡ್ಬೋದು ಇಲ್ಲಿ ಹೊಸ್ದಾಗಿ ಈಗ ಅಲೆ ಒಂದು ಹಣ್ಣಿನ ಹಂತಕ್ಕೆ ಬಂದಿದೆ. ಇದು ಕೊಯ್ಲಿನ ಹಂತ. ಈ ಕೊಯ್ಲಿನ ಹಂತ ಮುಗಿಯೋದ್ರೊಳಗಡೆ ಇಲ್ಲಿ ಮತ್ತೆ ಬೇರೆ ಪೀಚ್ ಬಂದಿದೆ. ನೋಡಿ ಇಲ್ಲಿ ಪೀಚ್ ಬಂದಿದೆ. ಈ ಕೊಯ್ಲಿನ ಹಂತ ಮುಗಿಬೇಕಾದ್ರೆ ಇದು ಮಾಗುತ್ತೆ ಮತ್ತು ಇದು ಹಣ್ಣಿನ ಹಂತಕ್ಕೆ ಬರುತ್ತೆ. ಈ ಹಣ್ಣಿನ ಹಂತಕ್ಕೆ ಬರೋ ಅಷ್ಟೊತ್ತಿಗೆ ಈ ಪೀಚ್ ಇದೆಯಲ್ಲ ನೋಡಿ, ಇಲ್ಲಿ ಚಿಕ್ಕ ಪೀಚ್ ಇದೆ. ಈ ಒಂದು ಪೀಚು ಮತ್ತೆ ದೊಡ್ಡದಾಗುತ್ತೆ, ಮತ್ತು ಇದು ಹಣ್ಣಿಗೆ ಬರೋ ಅಷ್ಟೊತ್ತಿಗೆ ಮತ್ತು ಇದು ಈ ಒಂದು ಪೀಚ್ಗಳು ಹೊಸ್ದಾಗಿ ಬರುತ್ತೆ. ಹೊಸ್ದಾಗಿ ಈ ಒಂದು ಕಾಯಿಗಳು ಬರುತ್ತೆ. ಹೀಗಾಗಿ ರೈತನಿಗೆ ಸರಾಗವಾಗಿ ಈ ಒಂದು ಏನೋ ಟೊಮೊಟೊ ಬರ್ತಾನೆ ಇರುತ್ತೆ ಅನ್ನೋದು ಅಲ್ವಾ ಸರ್? ಇನ್ನೊಂದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ ಇಲ್ಲಿ ಮಾರ್ಕೆಟ್ಗೆ ಅಂದರೆ ನೋಡಿ, ಸಾಮಾನ್ಯವಾಗಿ 1 ತಿಂಗಳು 1.5 ತಿಂಗಳಲ್ಲಿ ನಮ್ಮದು ಕಟಿಂಗ್ ಎಲ್ಲ ಆಗೋಗುತ್ತೆ. ನಾರ್ಮಲ್ ಆಗಿ ಟೆಂಡೆನ್ಸ್ ಇರೋದು. ಈಗೇನಾಗ್ತಾ ಐತೆ ಅಂದರೆ ನಮಗೆ 3ರಿಂದ 4 ತಿಂಗಳು ಬಂದಾಗ
ಒಂದೊಂದ್ಸಲಿ ರೇಟ್ ಇರುತ್ತೆ ನಮ್ಮ ಕಾಯಿ ಕಿತ್ತಾಗ, ಹೌದು ಒಂದೊಂದ್ಸಲಿ ರೇಟ್ ಇರಲ್ಲ. ಈಗೇನಾಗುತ್ತೆ 4 ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು 2 ತಿಂಗಳಂತೂ ರೇಟ್ ಇದ್ದೇ ಇರುತ್ತೆ. ಕರೆಕ್ಟ್ ಸರ್. ಅದೇನಾಗುತ್ತೆ ನಮಗೆ ಸಸ್ಟೈನ್ ಆಗುತ್ತೆ ರೈತರಿಗೆ, ಹೌದು. ಅದು ಪ್ಲಸ್ ಪಾಯಿಂಟು. ಲಾಂಗ್ ಕೊಯ್ಬೇಕು. ಆ್ಯಕ್ಚುಲಾಗಿ ಯಾವುದೇ ಕ್ರಾಪ್ ಆಗಲಿ ಲಾಂಗ್ ಕುಂದ್ರೆ ಮಾತ್ರ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೌದು. ಫೈನಾನ್ಷಿಯಲಿ ಬೆನಿಫಿಟ್ ಸಿಗುತ್ತೆ. ಜೊತೆಗೆ ಇನ್ನೊಂದೇನು ಎಲ್ಲದಕ್ಕಿಂತ ನಮ್ಮ ಪ್ಲಸ್ ಪಾಯಿಂಟ್ ಕಂಡಿದ್ದು ಅಂದರೆ ಹೆಲ್ತ್ ಆಫ್ ದ ಪ್ಲಾಂಟು, ಜೊತೆಗೆ ಫ್ರೂಟ್ಸ್ ಇದು ಕ್ವಾಲಿಟಿ. ಹೌದು. ಆಮೇಲೆ ನಾವು ರೈತರು ಬೆಳೆದ್ಬಿಟ್ಟು ಕೊಡ್ತಾ ಇದ್ದೀವಿ, ಬಟ್ ಏನೇನು ಯೂಸ್ ಮಾಡ್ತಿದ್ದೀವಿ ಅಂತ ತಿನ್ನೋರು ಯಾರಿಗೂ ಗೊತ್ತಿಲ್ಲ. ಈ ಟೇಸ್ಟ್ ನೀವು ಚೆಕ್ ಮಾಡಿ ತಿಂದು ಎಷ್ಟಿರುತ್ತೆ, ಆಮೇಲೆ ಸೆಲ್ಫ್ ಲೈಫು ಅಷ್ಟೇ. ಹೌದು. ಆಲ್ಮೋಸ್ಟ್ 1 ಮಂತ್ ಇರುತ್ತೆ ಇದು. ನಾವು ಬಯೋಸಿದ್ದು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸೆಲ್ಫ್ ಲೈಫು ಜಾಸ್ತಿ ಆಯ್ತದು. ಅದು ತುಂಬ ಇಂಪಾರ್ಟೆಂಟ್ ಈ ಫ್ಯಾಕ್ಟ್ರಲ್ಲಿ. ಸೊ ರೈತರದ್ದೇನು ಇವತ್ತು ನಾವೇನು ಜನ ತಿಂತಾ ಇದ್ದೀವಲ್ಲ, ಬರೀ ಕೆಮಿಕಲೇ ತಿಂತಾವ್ರು ಇವತ್ತು. ಹೌದು. ಆ ವಿಷಯದಲ್ಲಿ ನಾವು ಸ್ವಲ್ಪ ಒಂದು ಹೆಲ್ಪ್ ಮಾಡ್ದಂಗೆ ಆಗ್ತಾಯಿದೆ. ಅಂದರೆ ಇತ್ತೀಚೆಗೆ ಏನು ಈ ಒಂದು ಯಾವುದೇ ಕೃಷಿಯನ್ನು ಮಾಡಬೇಕಂದ್ರೆ ರಾಸಾಯನಿಕವನ್ನು ಬಳಸ್ಕೊಂಡೇ ಕೃಷಿಯನ್ನು ಮಾಡುವಂಥ ಪದ್ಧತಿ ರಾಸಾಯನಿಕ ಮಾಡಲೇಬೇಕು. ಇದೆಲ್ಲ ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ರಾಸಾಯನಿಕ ಮಾಡಲೇಬೇಕು. ಹೌದು. ಹಂಗಂತೇಳಿ 100ಕ್ಕೆ 100 ಭಾಗ ರಾಸಾಯನಿಕ ಮಾಡೋ ಬದಲು ಹೌದು ಈ ಥರದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಹೆಲ್ತ್ಗೂ ಬೆನಿಫಿಟ್ ಆಗುತ್ತೆ, ಉಪಯೋಗ ಆಗುತ್ತಲ್ಲ. ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನೋದು ಒಂದು ದೃಷ್ಟಿ ಸರ್. ಮತ್ತೆ ರೈತನಿಗೆ ಒಂದಷ್ಟು ಪ್ರಗತಿಯನ್ನು ಕೊಡುತ್ತೆ. ತುಂಬ ಪ್ಲಾಂಟ್ ಈಗ ನೀವೇ ನೋಡ್ಬೋದು, ನಿಮ್ಮ ಒಂದು ಪ್ಲಾಂಟ್ ಇದೆಯಲ್ಲ, ಇದೆಷ್ಟು ಆರೋಗ್ಯವಾಗಿದೆ ಅಂದರೆ ತುಂಬ ಆರೋಗ್ಯವಾಗಿದೆ, ಒಂದು ಜಾಸ್ತಿ ಲೈಫ್ ಕೊಡುತ್ತೆ. ಈಗ ಒಂದು ಗಿಡದಲ್ಲಿ ನಾರ್ಮಲ್ ಆಗಿ ಒಂದು ಪ್ರಾಕ್ಟಿಕಲ್ ಆಗಿ ನಾನು ಒಂದು 7-8 ವರ್ಷದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹಾಂ ಸರ್. 7ರಿಂದ 8 kg ಬಂದರೆ ದೊಡ್ಡದು ಅಂತ. ಹೌದು. ಕೋಲಾರದ ಕಡೆ ಎಲ್ಲ 10 kgನೂ ಕಿತ್ತವ್ರೆ, 12 kgನೂ ಕಿತ್ತವ್ರೆ. ನನ್ನ ಪ್ರಕಾರ ಇದು ಮೋಸ್ಟ್ಲಿ ಒಂದು 12ರಿಂದ 16 kg ಹೋಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಆಲ್ರೆಡಿ ಒಂದು 10 kg ಕಿತ್ತಿದ್ದೀನಿ ಈಗ ಒಂದು ಗಿಡಕ್ಕೆ. 6000 ಬಾಕ್ಸ್ ಬಂದಿದೆ ಆಲ್ರೆಡಿ ಒಂದು ಗಿಡಕ್ಕೆ. ಇನ್ನೊಂದು 4000 ಬಾಕ್ಸ್ ಬಂತು ಅಂದರೆ ನಾನು ಟಾರ್ಗೆಟ್ ರೀಚ್ ಆದ. ಎಸ್ ವೀಕ್ಷಕರೇ, ನೀವು ನಂಬಲಿಕ್ಕಿಲ್ಲ, ನಿಜವಾಗ್ಲೂ ಕೂಡ ಯಾವುದೇ ಒಂದು ಫ್ಲಾಟ್, ಟೊಮೊಟೊ ಫ್ಲಾಟನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು ಗಿಡಕ್ಕೆ 4ರಿಂದ 5 kg ನೀವು ಕಾಯನ್ನು ಕೊಯ್ಬೋದು ಅಷ್ಟೇ. ಅದನ್ನು ಹೊರತುಪಡಿಸಿ ಮತ್ತು 10ರಿಂದ 15, 20 kgವರೆಗೂ ನೀವು ಕಾಯಿ ಕೊಯ್ತೀರಾ ಅಂದರೆ ಅದಕ್ಕೆ ಆದಂಥ ಎಫರ್ಟ್ ಇರಬೇಕಾಗುತ್ತೆ, ಅದಕ್ಕೆ ಆದಂಥ ಒಂದಷ್ಟು ಒಂದು ಔಷಧಿಯನ್ನು ಕೊಡಬೇಕಾಗುತ್ತೆ. ಆದರೆ ಈ ಒಂದು ಬಯೋಸಿದ್ಧಿಯ ಆ ಒಂದು ಜೀವಾಮೃತ ಕೊಟ್ಟಾದ ಮೇಲೆ ಈ ಒಂದು ಪ್ರಾಡಕ್ಟ್ನಲ್ಲಿ ಸುಮಾರು ನೀವು ನೋಡ್ಬೋದು, ಏನು ಒಂದು ಗಿಡದಲ್ಲಿ 10ರಿಂದ 20 kgವರೆಗೂ ಕೂಡ ಕಾಯಿ ಬಿಡುತ್ತೆ. ನೀವು ನೋಡ್ಬೋದು ಸರ್. ಬನ್ನಿ ಇಲ್ಲಿ ಅವರೇ ತೋರಿಸ್ತಾರೆ ನೋಡಿ, ನೀವು ನೋಡ್ಬೋದು ಯಾವ ರೀತಿಯಾಗಿ ಈ ಒಂದು ಪ್ರಾಕ್ಟಿಕಲ್ ಆಗಿ ಅದು ಇದು ಮಾಡಿದ್ದೆಲ್ಲ ಏನೂ ಇಲ್ಲ. ಹೆಂಗಿದೆ ನೋಡಿ ಸರ್ ಇನ್ನ ಕಾಯಿ. ಎಸ್ ನೀವು ನೋಡ್ತಾ ಇದ್ದೀರಾ ನೋಡಿ, ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಶೈನಿಂಗ್ ಇದೆ ಮತ್ತು ಹೊಳಪು ಇದೆ. ಮತ್ತು ಕಾಯಿ ಇದೆಯಲ್ಲ, ಇದು ಎಲ್ಲೂ ಕೂಡ ಹೆಂಗೆ ಅಂದರೆ ಸುಂದರವಾಗಿದೆ. ಅಂದರೆ ಈ ಟೊಮೊಟೊ ಸುಂದ್ರಿ ಅಂತ ಹೇಳ್ತಿರಲ್ಲ ನೋಡಿ, ಅದೇ ಥರ ಸೇಮ್ ಅದೇ ಥರ ಇರೋದು. ಇದು ಸ್ವಲ್ಪ ಸೈಜ್ ಕಮ್ಮಿ ಆಗುತ್ತೆ, ಯಾಕೆ ಬರ್ತಾ ನಂಬರ್ ಆಫ್ ಡೇಸ್ ಜಾಸ್ತಿ. ಹೌದು. ಹಾಂ ಸರ್. ಹಾಂ, ಅಂದರೆ ನೀವು ಅವ್ರು ಹೇಳ್ದಂಗೆ ರೈತರು ಹೇಳ್ತಾ ಇರುವಂಥದ್ದು, ಈ ಒಂದು ಆರಂಭದಲ್ಲಿ ಈ ಒಂದು ಕಾಯಿ ಸೈಜು ಚೆನ್ನಾಗಿರುತ್ತೆ. ಅಂದರೆ ನಂಬರ್ ಆಫ್ ಡೇಸ್ಗಳಂದರೆ ಜಾಸ್ತಿ ದಿನ ಆದಮೇಲೆ ಸೈಜ್ ಕಡಿಮೆ ಆಗುತ್ತೆ, ಆದರೆ ಪ್ರಾಡಕ್ಟ್ ಮಾತ್ರ ಯಾವುದೇ ರೀತಿಯಾಗಿ ಕಡಿಮೆ ಆಗಲ್ಲ. ಅಂದರೆ ಉತ್ಪಾದನೆಗಳು ಜಾಸ್ತಿ ಆಗ್ತಾನೆ ಇರುತ್ತೆ ಅನ್ನೋದು. ಒಂದು ಕಾಯಿ ಬಂದು 100ರಿಂದ 120 ಗ್ರಾಮ್ ಇರುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಬರ್ತಾ 70ರಿಂದ 80 ಗ್ರಾಮ್ ಬರುತ್ತೆ. ಅಂದರೆ ಟೋಟಲ್ ಎಷ್ಟು ನೀವು ಈ ಒಂದು ಫ್ಲಾಟ್ನಲ್ಲಿ ಎಷ್ಟು ಫ್ಲಾಟ್ ಇದೆ ಸರ್? ಟೋಟಲ್ 9000 ಗಿಡ ಇಕ್ಕಿದ್ದೀನಿ. ಓಕೆ, ಟೋಟಲ್ ಒಂದು 9000 ಫ್ಲಾಟ್ನಲ್ಲಿ ಎಷ್ಟು ನೀವು ಕ್ರೇಟನ್ನು? ಈಗಾಗಲೇ 5900 ಕ್ರೇಟ್ ಕಿತ್ತಾಕಿದ್ದೀನಿ ಸರ್. ಕಿತ್ತಿದ್ದೀವಿ ಆಗಲೇ, ಮಾರ್ಕೆಟ್ಗೆ ಕಳಿಸಿದ್ವಿ. ನಮ್ದೆಲ್ಲ ಕೋಲಾರ ಮಾರ್ಕೆಟ್ಗೆ ಕಳಿಸೋದು. ಆಗಲೇ 6000 ಬಾಕ್ಸ್ ಕಿತ್ತಿದ್ದೀವಿ. ಇನ್ನೊಂದು 3ರಿಂದ 3500 ಬಾಕ್ಸ್ ಎಕ್ಸ್ಪೆಕ್ಟೇಷನ್ನು. ನಾನು ಮತ್ತೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಇನ್ನೂ ಒಂದು ತಿಂಗಳಾದ್ಮೇಲೆ ಕೊಡ್ತೀನಿ ಇದನ್ನು. ಸರ್ ಈಗ ಅಂದರೆ ಈ ಕೊಯ್ಲಿನ ಹಂತ ಸರ್, ಸಂಪೂರ್ಣ ಇದು ಕೊಯ್ಲಿನ ಹಂತ ಬಂದಿದೆ, ಆದರೆ ಇನ್ನು ಕೊಯ್ದಿಲ್ಲ ಸರ್. ಯಾಕೆ ಕಾರಣ ಅಂತಂದ್ರೆ? ಅಲ್ಲ, ನಮ್ಗೆ ಹಣ್ಣು ಆಗಬೇಕು, ರೈಪ್ನಿಂಗ್ ಆಗಬೇಕು. ಚಳಿಗಾಲ ಇರೋದ್ರಿಂದ ನಮ್ಗೆ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಮಾರ್ಕೆಟಲ್ಲಿ ಈಗ ಮಾರ್ಕೆಟ್ ಅವರು ಅಷ್ಟೇ ಹಣ್ಣೇ ಕೇಳ್ತಾರೆ, ಕಾಯಿ ಕೇಳಲ್ಲ ಅವರು, ದ್ವಾರಣ್ಣು ಕೇಳಲ್ಲ ಅವರು. ಅವ್ರ ರಿಕ್ವೈರ್ಮೆಂಟ್ ಏನಾಗುತ್ತೆ ಅಂದರೆ ಮತ್ತೆ ಅವ್ರು 8 ದಿನ ಪಾರ್ಸಲ್ ಕೊಡಬೇಕಲ್ಲ ಅವರು. ಅವ್ರು ಅದೇ ಥರ ಏನು ಮಾರ್ಕೆಟಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ಸಪ್ಲೈ ಕೊಡ್ಬೇಕು ನಾವು. ಈಗ ಸರ್ ಈ ಒಂದು ನೀವು ಎಷ್ಟು ದಿನಕ್ಕೊಂದ್ಸಲ ಈ ಒಂದು ಕೊಯ್ಲು? 3ರಿಂದ 4 ದಿನಕ್ಕೆ. 3 ದಿನಕ್ಕೆ 4 ದಿನಕ್ಕೆ. ಚಳಿ ಇರೋದ್ರಿಂದ 4ರಿಂದ 5 ದಿನ ಆಗ್ತಾ ಇತ್ತು. ಈ ಬೇಸಿಗೆ ಕಾಲದಲ್ಲಿ ಇಲ್ಲಿ ಬಂದರೆ ಸರ್ 3 ದಿನಕ್ಕೊಂದ್ಸಲ. 3 ದಿನಕ್ಕೊಂದ್ಸಲ ಬೇಗ ಹಣ್ಣಾಗ್ಬಿಡುತ್ತೆ. ಬೇಗ ಹಣ್ಣಾಗುತ್ತೆ. ಹೌದು. ಒಂದು ಸರ್ ಈ ಒಂದು ವಾತಾವರಣಕ್ಕೆ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಆಳಿನ ವ್ಯವಸ್ಥೆ ತೊಂದರೆ ಇಲ್ಲಲ್ಲ ಸರ್? ಈ ಕೆಲವು ಕಡೆ ಸಮಸ್ಯೆ ಇರುತ್ತೆ, ಅವ್ರ ತಕ್ಕ ನಾವು ಇರಬೇಕು. ಈ ಕೆಲವು ಕಡೆ ಹೆಂಗಾಗುತ್ತೆ ಅಂದರೆ ಈ ಆಳಿನ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಹಣ್ಣಾಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಮಾರ್ಕೆಟ್ ಕೂಡ ನಮಗೆಲ್ಲ ದಾಟಿದೆ, ಅವೆಲ್ಲ ದಾಟಿದೀವಿ ಪರಿಸ್ಥಿತಿ. ಒಂದೊಂದ್ಸಲ ಹಂಗಾಗುತ್ತೆ. ಈ ಹಬ್ಬ ದಿನಗಳಲ್ಲಿ ಕಷ್ಟ ಆಗುತ್ತೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಈ ಒಂದು ನೀವು ಏನು ಈ ಥರದ ಫ್ಲಾಟ್ ಅಂತ ಬೆಳೆಸೋಂಥ ಸಂದರ್ಭದಲ್ಲಿ ಈ ಥರ ಅಂದರೆ ಮಾಮೂಲಿ ನ್ಯಾಚುರಲ್ ಆಗಿ ಬೆಳೀತಾರಲ್ಲ ಅಂಥ ಸಂದರ್ಭದಲ್ಲಿ ಹಣ್ಣಾಗುತ್ತೆ. ಅದು ಹಣ್ಣಾಗ್ತಿದ್ದಂಗೆ ಮೆದು ಬಂದ್ಬಿಡುತ್ತೆ. ಇಲ್ಲ, ನಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ನಾನು ನೋಡಿದ್ದು ಇದರಲ್ಲಿ ಏನು ಅಂದರೆ, ನಮಗೆ ಮೆತುಕಾಯಿ ಬರ್ತಿಲ್ಲ ಇಲ್ಲಿ. ಅದಕ್ಕೆ ಹೇಳಿದ್ದು ಸೆಲ್ಫ್ ಲೈಫ್ ಬಂದು 1 ತಿಂಗಳಿದೆ. ಜೊತೆ ಕಾಯಿ ನೋಡಿ ಗಟ್ಟಿ ಎಷ್ಟಿದೆ ಅಂತ ನೀವೇ ನೋಡಿ ಚೆಕ್ ಮಾಡಿ. ಅದೇ ಗೊತ್ತಾಯ್ತು ನೋಡಿ.
ನೋಡಿ ನೋಡಿ ವೀಕ್ಷಕರೇ, ಇದು ಗಟ್ಟಿ ಎಷ್ಟಿದೆ ಅಂದರೆ ನೀವು ನೋಡ್ಬೋದು ನೋಡಿ. ಇಲ್ಲಿ ಹಾಲೆ ಹಣ್ಣಾಗಿದೆ ಒಂದು, ನಾನು ತೋರಿಸ್ತೀನಿ ನೋಡಿ. ಇದು ಹಣ್ಣು, ಇದು ಸುಮಾರು ದ್ವಾರಗಾಯಿ ಥರ ಇದೆ. ಬಟ್ ಈ ಒಂದು ಕಾಯಿ ಸ್ಟ್ರೆಂತ್ ಎಷ್ಟಿದೆ, ಈ ಹಣ್ಣಾಗಿರೋ ಹಣ್ಣು ಕೂಡ ಅಷ್ಟೇ ಸ್ಟ್ರೆಂತ್ ಇದೆ. ಅಂದರೆ ಇದು ಒಂದು ಗಟ್ಟಿಯಾಗಿದೆ. ಹೀಗಾಗಿ ಮಾರ್ಕೆಟ್ಗೆ ಹೇಳಿ ಮಾಡಿಸಿದಂಥ ಒಂದು ಏನೋ ಈ ಒಂದು ಹಣ್ಣು, ಹಂಗಾಗಿ ಇಲ್ಲಿ ಮಾರ್ಕೆಟಲ್ಲಿ ಕೂಡ ಉತ್ತಮವಾಗಿ ಸೇಲ್ ಇದೆ. ಅಂದರೆ ನಾನು ಆಗಲೇ ಯಾಕೆ ಹೇಳಿದೆ ಹಾಳಿನ ವಿಚಾರ ಅಂದರೆ, ಈಗ ಬೇರೆ ನ್ಯಾಚುರಲಾಗಿ ಅಂದರೆ ಯಾವುದೇ ಈ ಥರ ಜೀವಾಮೃತ ಬಳಸಲ್ಲ, ನ್ಯಾಚುರಲಾಗಿ ಈ ಥರದ ಹಣ್ಣುಗಳನ್ನ ಬೆಳೀತಾರೆ. ಕೃಷಿಯನ್ನು ಮಾಡಿದ ಸಂದರ್ಭದಲ್ಲಿ ಈ ಹಣ್ಣುಗಳು ಹೆಂಗಿರುತ್ತೆ, ಮೆದುವು ಬರುತ್ತೆ. ಇದರಿಂದ ಮಾರ್ಕೆಟಲ್ಲಿ ವ್ಯಾಲ್ಯೂ ಕಡಿಮೆ ಇರುತ್ತೆ ಮತ್ತು ಮಾರ್ಕೆಟಲ್ಲಿ ಬೇಗ ಸೇಲಿಂಗ್ ಇರಲ್ಲ. ಆದರೆ ಈ ಒಂದು ಬಯೋಸಿದ್ಧಿಯನ್ನು ಜೀವಾಮೃತ ಬಳಸಿ ಈ ಥರದ ಕೃಷಿ ಮಾಡಿದ ಸಂದರ್ಭದಲ್ಲಿ ಈ ಹಣ್ಣಿದೆಯಲ್ಲ, ಇದು ಗಟ್ಟಿ ಇರುತ್ತೆ. ಹೀಗಾಗಿ ನೀವೆಷ್ಟೇ ದಿನ ಇಡಿ, 4 ದಿನ 5 ದಿನ ಇಡಿ, ಈ ಒಂದು ಗಟ್ಟಿ ಇರೋದ್ರಿಂದ ನೀವು ಮಾರ್ಕೆಟಲ್ಲಿ ತುಂಬ ಸೇಲಿಂಗ್ ಇರುತ್ತೆ. ಅದನ್ನೇ ನಾನು ಸರ್ಗೆ ಹೇಳ್ತಾ ಇದ್ದೆ. ಸರ್ ಇದ್ರ ಬಗ್ಗೆ ಹೇಳೋದಾದರೆ ಸರ್, ಅಂದರೆ ಈ ಗಟ್ಟಿ ಇರುತ್ತೆ, ಈ ಒಂದು ನೀವು ಮುಂಚೆ ಆರಂಭದಲ್ಲಿ ಬೆಳೀತಾ ಇದ್ದಂಥ ಟೊಮೊಟೊ ಕೃಷಿಗೂ ಈಗ ಬೆಳೀತಾ ಇರೋ ಅದಕ್ಕೆ ಕೇಳಿದ್ರೆ ಕಷ್ಟ ಆಗ್ತಿತ್ತು ಪ್ರಾಕ್ಟಿಕಲ್ ಆಗಿ, ಯಾಕಂದ್ರೆ ಮೆತುಕಾಯಿ ಬರೋದು. ಹೌದು, ಇದು ಮೆತುಕಾಯಿ ಬರ್ತಿಲ್ಲ ಈ ನಡುವೆ. ನಾನು ಈ ಪ್ರಾಡಕ್ಟ್ ಯೂಸ್ ಮಾಡ್ದಾಲಿಂದ ಮೆತುಕಾಯಿ ಬರ್ತಿಲ್ಲ. 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, 2ನೇ ಕ್ರಾಪ್ ಯೂಸ್ ಮಾಡ್ತಾ ಇರೋದು. ಬಟ್ ಏನಂದ್ರೆ ನನ್ ಗಿಡ ಇವತ್ತು ಇಷ್ಟು ಸಸ್ಟೈನ್ ಆಗ ಕಾರಣ 40 ದಿನ ಮಳೆ ಬಂದಿದೆ, ಆದ್ರೂ ಈ ಗಿಡ ಉಳ್ಕೊಂಡಿರೋದ್ರಿಂದ ನನಗೆ ಈ ಪ್ರಾಡಕ್ಟ್ ಬಗ್ಗೆ ಹೆಮ್ಮೆ ಇದೆ. ಯಾಕಂದರೆ ಕೆಲವು ರೈತರೆಲ್ಲ ಸರ್ ಸುಮ್ಮನೆ ಹಳ್ಳಿಗಾಡಿನಲ್ಲಿ ನ್ಯಾಚುರಲಾಗಿ ಬೆಳೀತಾರೆ. ನ್ಯಾಚುರಲಾಗಿ ಯಾವುದೋ ಒಂದು ಸಸಿ ತೊಗೊಂಬರ್ತಾರೆ, ನ್ಯಾಚುರಲಾಗಿ ಬೆಳೀತಾರೆ. ಆ ಸಂದರ್ಭದಲ್ಲಿ ಹೆಂಗಾಗುತ್ತೆ ಅಂದರೆ, ಅದು ಹಣ್ಣು ಇಷ್ಟು ಬಂತು ಅಂದರೆ ಈ ದೋರ್ಗಾಯಿ ಆಯಿತು ಅಂತಿದ್ದಂಗೆ ಅವ್ರನ್ನ ಕೊಯ್ಲು ಹಾಗೆ ಮಾರಲೇಬೇಕು. ಅವ್ರು ಅನಿವಾರ್ಯ, ಅದಕ್ಕೆ ರೇಟ್ ಇರುತ್ತೋ ಬಿಡುತ್ತೋ ಮಾರಲೇಬೇಕು. ಫುಲ್ ಹಣ್ಣಾದ್ರೂ ಹೌದು, ಏನು ಚೇಂಜಸ್ ಇರಲ್ಲ. ಯಾಕಂದರೆ ಮಾರ್ಕೆಟಲ್ಲಿ ಸೇಲಿಂಗ್ ಇರುತ್ತೆ. ಕೀಳ್ತಲ್ಲ, ಈ ಹಣ್ಣು ಅಲ್ಲ, ಕೆಂಪಾಗುತ್ತೆ ನಾವು ಕಳಿಸಿದ್ವಿ. ಅಂದರೆ ಶೈನಿಂಗ್ ಇರುತ್ತೆ ಸರ್, ಕಾಯಿ ಯಾವಾಗಲೂ ಶೈನಿಂಗ್ ಇರುತ್ತೆ, ಹಣ್ಣು ಯಾವಾಗಲೂ ಶೈನಿಂಗ್ ಇರುತ್ತೆ. ಇದರಿಂದ ಈ ಸಮಸ್ಯೆ ಆಗಲ್ಲ. ನೋಡಿ ಇಲ್ಲಿ 2 ಇದೆ, ಇಲ್ಲಿ ನೋಡಿ ಈ ಕ್ವಾಲಿಟಿ ನೋಡಿ, ಈ ಕ್ವಾಲಿಟಿ ನೋಡಿ. ಅದು ಹಣ್ಣು ಪೂರ್ಣವಾಗಿ ಸಂಪೂರ್ಣವಾಗಿ ಹಣ್ಣಾಗಿದೆ. ಆದರೂ ಕೂಡ ಅದ್ರದ್ದು ಏನು ಬಣ್ಣ ಇರ್ಬೋದು, ಹೊಳಪು ಇರ್ಬೋದು, ಮತ್ತು ಅದರ ಏನು ಗಟ್ಟಿ ಇದೆಯಲ್ಲ ಈ ಕಾಯಿ, ಅಷ್ಟು ಗಟ್ಟಿಯಾಗಿದೆ. ಅಂದರೆ ಮಾರ್ಕೆಟಿಗೆ ಬೇಕಾಗಿರುವಂಥ ರೀತಿಯಲ್ಲಿಯೇ ಈ ಒಂದು ಹಣ್ಣುಗಳು ಸಿಗುತ್ತೆ. ಆ ಒಂದು ಏನು ಜೀವಾಮೃತ ಬಳಸೋದ್ರಿಂದ ಯಾವುದೇ ರೀತಿಯಾಗಿ ಸಮಸ್ಯೆನೇ ಇರಲ್ಲ. ರೈತರಿಗೆ ಒಂದು ಆದಾಯ ತಂದುಕೊಡುವಂಥ ಮೂಲವಾಗಿ ಈ ಒಂದು ಕೃಷಿ ಕಾಣ್ಬೋದು. ಸರ್ ನೀವು ಇನ್ನೊಂದು ಸರ್, ನಾನು ಯಾಕಂದರೆ ಜನಗಳಿಗೂ ಕೂಡ ಇದನ್ನು ಹೊರತುಪಡಿಸಿ ಒಂದಷ್ಟು ವಿಚಾರಗಳನ್ನ ಹೇಳಬೇಕಾಗುತ್ತೆ. ನೀವು ಮೂಲವಾಗಿ ಇಂಜಿನಿಯರಿಂಗ್ ಇದನ್ನು ಬಿಟ್ಟು, ವೃತ್ತಿಯನ್ನು ಬಿಟ್ಟು ಕೃಷಿ ಇದಕ್ಕೆ ಬಂದಿದ್ದು ಸರ್, ಯಾಕೆ ಅಂತ? ಇದೊಂದು ಪ್ಯಾಷನ್ ಆಗಿ ಬಂತು. ನಮ್ಮ ತಂದೆಯವರು ಇಲ್ಲಿದ್ದರು, ಅವ್ರನ್ನ ಕರ್ಕೊಂಡು ಹೋಗೋಣ ಬಂದು ಬೇಡ ಅಂತ ಹೇಳಿದ್ರು, ಅವ್ರಿಗೋಸ್ಕರ ಇಲ್ಲಿ ಉಳ್ಕೊಂಡು ಅಷ್ಟೇ. ಓಕೆ ಸರ್, ಈಗ ಈ ಒಂದು ಟೊಮೊಟೊ ಕೃಷಿಯನ್ನು ಮಾಡಬೇಕಾದ್ರೆ ಯಾವ ಹಂತದಲ್ಲಿ ಮಾಡಬೇಕು, ಯಾವ ಹಂತದಲ್ಲಿ ಮಾಡಿ ಈ ಒಂದು ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ಬೇಕು, ಮತ್ತು ಯಾವ ಹಂತದಲ್ಲಿ ಯಾವ ರೀತಿಯಾಗಿ ಮಾಡಿದ್ರೆ ರೈತರಿಗೆ ಅನುಕೂಲ ಅಂತ? ಬೇಸಿಕಲಿ ಇದು ಹೆಂಗೆ ಅಂದರೆ ಒಂದು 3 ಸ್ಟೆಪ್ ಇದೆ ಸರ್. ಇದು ಪರ್ಟಿಕ್ಯುಲರ್ ಆಗಿ ಸಮ್ಮರ್ ವೆರೈಟಿ ಮತ್ತು ಮಳೆಗಾಲದ ವೆರೈಟಿ ಅಂತ ಹೇಳ್ತೀವಿ ನಾವು. ಇದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹಿಂಗೆ ರೇಟ್ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಇಳುವರಿ ತೆಗಿಬೇಕು ನಾವು. ನಾವು ಯಾವುದೇ ಕಾರಣಕ್ಕೂ ರೇಟ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಬಟ್ 2 ಸೀಸನ್ ಅಂತ ಕಂಪಲ್ಸರಿ ಮಾಡಬೇಕು. ಒಂದು ನಮಗೆ ಮಳೆಗಾಲದ ವೆರೈಟಿಲಿ ನಿಮಗೆ ಆಗಸ್ಟಲ್ಲಿ ನಾಟಿ ಮಾಡೋದು, ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ಗೆ ಕಾಯಿ ಬರುತ್ತೆ. ನೆಕ್ಸ್ಟ್ ಬಂದು ನಾವು ಫೆಬ್ರವರಿ ಮಾರ್ಚಿಗೆ ಕಲ್ಟಿವೇಶನ್ ಮಾಡೋದು. ಅವಾಗ ಏನಾಗುತ್ತೆ, ಈ ಮೇ ಜೂನ್ ಜುಲೈನಲ್ಲಿ ನಮಗೆ ಒಳ್ಳೆ ಬೆಲೆ ಬರುತ್ತೆ. ಸಮ್ಮರ್ ಜಾಸ್ತಿ ಆದಷ್ಟು ರೇಟ್ ಜಾಸ್ತಿ ಆಗುತ್ತೆ, ಮಳೆ ಜಾಸ್ತಿ ಆದರೂ ರೇಟ್ ಜಾಸ್ತಿ ಆಗುತ್ತೆ. ಮಳೆ ಇಲ್ಲ ಅಂದರೆ ಖಂಡಿತ ವರ್ಕ್ ಆಗಲ್ಲ, ಕಾಸ್ಟ್ ಅಂತೂ ಏನೂ ಬರಲ್ಲ ನಮಗೆ. ಅಂದರೆ ಇಂಥದ್ದೇ ಟೈಮಿಂಗ್ಸಲ್ಲಿ ಹಾಕಬೇಕು ಆ ಥರದ್ದು ಆಗೋದೇ ಇಲ್ಲ. ಟೊಮೊಟೊ ಕೃಷಿನ ಇಂಥ ಟೈಮಲ್ಲಿ ಹಾಕಿದ್ರೆ ನಮಗೆ ಬೆಲೆ 2 ಸೀಸನ್ ಇರೋದು ನಮಗೆ, ಮಳೆಗಾಲದ್ದು ಬೇಸಿಗೆದು. ಓಕೆ, ಮಳೆಗಾಲದ ಬಂದು ನಾನು ಹೇಳಿದ್ನಲ್ಲ ನಿಮಗೆ, ಮಾರ್ಚಲ್ಲಿ ನಾಟಿ ಮಾಡ್ತಾರೆ, ಫೆಬ್ರವರಿ ಮಾರ್ಚಲ್ಲಿ ನಿಮಗೆ ಮೇ ಜೂನ್ಗೆ ಕಾಯಿ ಬರುತ್ತದೆ. ಈ ಮಳೆಗಾಲದಲ್ಲಿ ನಾಟಿ ಮಾಡೋದೇನಾಗುತ್ತೆ ನಿಮಗೆ ಇದರಲ್ಲಿ ಬರುತ್ತೆ. ಯಾಕೆ ವಿಚಾರ ಅಂತಂದರೆ ಸರ್, ಈ ಕಾಮನ್ನಾಗೆ ಟೊಮೊಟೊ ಕೃಷಿ ಅಂದಂಥ ಸಂದರ್ಭದಲ್ಲಿ 3 ತಿಂಗಳಿಗೆ ಒಂದು ಬ್ಯಾಚ್ ಅಂತ ಹೇಳಿ ರೈತರಿಗೆ ಪರಿಕಲ್ಪನೆ ಇದೆ ಸರ್. ಹಾಗಾಗಿ 3 ತಿಂಗಳಿಗೆ ಒಂದೊಂದನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ನಿಮ್ಮ ಈ ಒಂದು ಫ್ಲಾಟ್ ಇದೆಯಲ್ಲ, ಇದು 5 ರಿಂದ 6 ತಿಂಗಳು ಬರುವಂಥ ಫ್ಲಾಟು. ಕಾರಣ ಅಂದರೆ ಪ್ಲಾನ್ ಮಾಡ್ತಾ ಇದ್ದೀನಿ ಅಂದರೆ, ಈಗ ರೇಟ್ ಬಂದು ಮೇ ಜೂನ್ ಜುಲೈಗೆ ಒಂದು ಸ್ವಲ್ಪ ರೇಟ್ ಅಪ್ ಆಗುತ್ತೆ. ಹೌದು, ಪರ್ಟಿಕ್ಯುಲರ್ ಜೂನ್ ಜುಲೈಗೆ. ಹೌದು, ನಾನೇನು ಮಾಡ್ತಾ ಇದ್ದೀನಿ ಸಲ ಇದಕ್ಕೆ ಫೆಬ್ರವರಿ ನಾಟಿ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂದರೆ, ನಾನು 5 ತಿಂಗಳು ಕೊಯ್ಯೋದ್ರಿಂದ ಜೂನ್ವರೆಗೂ ಕಾಯಿ ಹೋಗುತ್ತೆ. ಜೂನ್ ಯಾವಾಗ ಬೇಕಾದ್ರೂ ಬೆಲೆ ಈ ಮೇಲೆ ಲಿಕ್ಕಿರೋ ಕಾಯಿ ನಾನು ಉಳ್ಸಕ್ ಆಗೋದೇ ಇಲ್ಲ. ಹೌದೌದು, ಗಿಡ ಬೆಳೆಸೋದೇ ದೊಡ್ಡ ಕಷ್ಟ ಆಗುತ್ತೆ. ಈ ಸಲ 6 ತಗೊಂತ ಇದ್ದೀನಿ ನಾನು. ಇದ್ರ ನಂಬಿಕೆ ಮೇಲೆ
2 ತಿಂಗಳು ಮುಂಚೆ ನಾಟಿ ಮಾಡ್ತಾ ಇದ್ದೀನಿ. ಓಕೆ, ಅಂದರೆ ಇನ್ನೂ 2 ತಿಂಗಳು ಜಾಸ್ತಿ ಫ್ಲಾಟ್ ಜಾಸ್ತಿ ಬರುತ್ತೆ, ಆರೋಗ್ಯವಾಗಿರ್ತವೆ ಗಿಡ, ಒಂದು ಆದಾಯ ತಂದು ಕೊಡುತ್ತೆ ಅಂತ. ಗಿಡ ಬೆಳೆದ್ಮೇಲೆ ಬೆಳೆಸೋದು ಈಸಿ, ಎಳೆ ಮಕ್ಕಳು ಬೆಳೆಸೋಕ್ಕಾಗಲ್ಲ, ಬಿಸಿಲ ಕರ್ಕೊಂಡು ಹೋಗುತ್ತೆ, ಹಂಗಾಗುತ್ತೆ ನನ್ನ ಪರಿಸ್ಥಿತಿ. ಹೌದು. ಲಾಸ್ಟ್ ಟೈಮು 10,000 ಗಿಡ ಇಟ್ಟಿದ್ದೆ, 12,000 ಮತ್ತೆ ನಾಟಿ ಮಾಡಿದೆ. ಅಂದರೆ ಆ ಗಿಡ ಎಲ್ಲ ಹೋಗುತ್ತೆ ಬಿಸಿಲಿಗೆ ಹೆವಿ ಬಿಸಿಲಿಗೆ ಸತ್ತೋಗ್ಬಿಡುತ್ತೆ. ಅಂದರೆ ಈಗ ನಿಮಗೆ ಒಂದು ನಂಬಿಕೆ ಬಂದಿದೆಯಲ್ಲ ಸರ್, ಅಂದರೆ ಇವಾಗ ಎಳೆ ಗಿಡಗಳು ಮೇಂಟೈನ್ ಮಾಡೋದು ಕಷ್ಟ ಅಲ್ವಾ ಸರ್, ಏನಾದರೂ ಬಿಸಿಲು ಮುಂದೆ ಯಾರು ತಡೆಯಕ್ಕೆ. ಹೌದು. ಅಂದರೆ ನನ್ನ ವಿಚಾರ ವೀಕ್ಷಕರೇ, ಯಾಕಂದರೆ ನೀವೊಂದು ಟೊಮೊಟೊ ಕೃಷಿಯನ್ನು ನೀವು ಮಾಡಿದ್ರೆ ಈಗ ಯಾವುದೇ ತಿಂಗಳಲ್ಲಿ ಹಾಕಿ ನೀವು ಅದಕ್ಕೆ 3 ತಿಂಗಳು ಆಯಸ್ಸು ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ 3 ತಿಂಗಳು ಆಯಸ್ಸಲ್ಲ, ನೀವು ಸಿದ್ಧಿ ಬಯೋ ಜೀವಾಮೃತವನ್ನು ಏನಾದರೂ ಬಳಸಿದ್ರೆ ಅದಕ್ಕೆ ಇನ್ನೂ 3 ರಿಂದ 6 ತಿಂಗಳು ಎಕ್ಸ್ಟ್ರಾ ಲೈಫ್ ಬರುತ್ತೆ. ಹೀಗಾಗಿ ನೀವು ವರ್ಷಕ್ಕೆ 2 ಬಾರಿ ಅಂದರೆ ಟೊಮೊಟೊ ಕೃಷಿಯನ್ನು ಮಾಡ್ಬೋದು. ಇದರಿಂದ 2 ಬಾರಿ ಟೊಮೊಟೊ ಕೃಷಿಯನ್ನು ಮಾಡೋದ್ರಿಂದ ನಿಮಗೆ ಇಡೀ ವರ್ಷ ಆದಾಯ ತಂದು ಕೊಡುವಂಥ ಸಾಧ್ಯತೆ ಇರುತ್ತೆ. ನೀವು ಪ್ರತಿ 3 ತಿಂಗಳಿಗೊಂದು ಸಲ ನಾವು ಟೊಮೊಟೊ ಕೃಷಿಯನ್ನು ಮಾಡ್ತಾ ಹೋಗ್ತೀವಿ ಅನ್ನೋದಕ್ಕಿಂತ ಈ ಥರದ ಒಂದಷ್ಟು ಈ ಸರ್ ಯಾವ ರೀತಿಯಾಗಿ ಬೆಳೆದಿದ್ರು ಅದೇ ರೀತಿಯಾಗಿ ನೀವು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ನಿಮಗೂ ಕೂಡ ವರ್ಷ ಪೂರ್ತಿಯಾಗಿ ಒಂದು ಆದಾಯವನ್ನು ತಂದು ಕೊಡುವಂಥ ಕೃಷಿಯಾಗಿ ನಿಮಗೆ ಒಂದಷ್ಟು ಆದಾಯವನ್ನು ತಂದು ಕೊಡುತ್ತೆ. ನೀವು ನೋಡ್ತಾ ಇದ್ದೀರಾ ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ಹೇಳ್ದಷ್ಟು ಮುಗಿಯಲ್ಲ, ಅಷ್ಟಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಕಾಯಿ, 2 ಕೂಡ ಒಂದೇ ಸೈಜು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದು ಹೋಗಲಿ ನೋಡಿ ಇಲ್ಲಿ ನೋಡಿ, ನಾನು ಇಲ್ಲಿ ಹಣ್ಣು ಕಿತ್ಕೊಂಡೆ, ಮತ್ತು ನೋಡಿ ಇಲ್ಲಿ ಒಳಗಡೆ ಮತ್ತೆ 3 ಹಣ್ಣು. ನೀವು ಆಳುಗಳು ಕೊಯ್ಬೇಕಾದ್ರೆ ಅವ್ರಿಗೆ ಎಲ್ಲಿ ಕಾಣೋದೇ ಇಲ್ಲ, ಹಣ್ಣು ಎಲ್ಲಿರುತ್ತೆ, ಹೇಗೆ ಎಷ್ಟು ಕೊಯ್ಲಪ್ಪ ಅನ್ನೋ ಒಂದು ವ್ಯವಸ್ಥೆ ಬಂದ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಈ ಒಂದು ಸಿದ್ಧಿ ಬಯೋ ಪ್ರಾಡಕ್ಟನ್ನು ಬಳಸೋದ್ರಿಂದ ನಿಜವಾಗ್ಲೂ ಕೂಡ ಈ ಒಂದು ಕೃಷಿಯಲ್ಲಿ ನೀವು ಗೆಲ್ಲಬಹುದು. ಯಾಕಂದರೆ ನಾನು ಸುಳ್ಳು ಹೇಳೋವಂಥ ವಿಚಾರ ಅಲ್ಲ, ಯಾಕಂದರೆ ಗೆದ್ದಿರುವಂಥ ಅಣ್ಣವ್ರು ಇಲ್ಲೇ ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ. ಅವರು ಈಗಾಗಲೇ ಈ ಒಂದು ಸುಮಾರು 7 ರಿಂದ 8 ವರ್ಷಗಳ ಸತತ ಪ್ರಯತ್ನ, ಆ ಸತತ ಪ್ರಯತ್ನದಲ್ಲಿ ಸೋಲುಗಳನ್ನ ಕಂಡಿದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ದಾರೆ. ಮಳೆ, ಗಾಳಿ, ಬಿಸಿಲು ಈ ಥರಕ್ಕೆ ನಲುಗು ಹೋಗಿದ್ರು. ಆದರೆ ಯಾವಾಗ ಈ ಒಂದು ಸಿದ್ಧಿ ಬಯೋ ಥರದ್ದೆಲ್ಲ ಪ್ರಾಡಕ್ಟನ್ನು ಜೀವಾಮೃತವನ್ನು ಬಳಸಿದ್ದಾದ ಮೇಲೆ ನೀವು ನೋಡ್ತಾ ಇದ್ದೀರಾ ಸಿದ್ಧಿ ಬಯೋ ಅಂತೇಳಿ ಇದೇ ಪ್ರಾಡಕ್ಟ್ ಇರುವಂಥದ್ದು. ಈ ಪ್ರಾಡಕ್ಟನ್ನು ಬಳಸಿದ್ದಾದಮೇಲೆ ಇವರು ಇವಾಗ ಖುಷಿಯನ್ನು ಕಂಡುಕೊಂಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಜಕ್ಕೂ ಕೂಡ ನಾನು ಸಾಕಷ್ಟು ಈ ಥರದ ಒಂದಷ್ಟು ಕೃಷಿ ಪ್ರಗತಿಯ ರೈತ ಪ್ರಗತಿಯನ್ನು ಕಾರ್ಯಕ್ರಮ ಮಾಡಿದ್ದೀನಿ, ತುಂಬ ಬೇರೆ ಬೇರೆ ವಿಭಿನ್ನವಾದಂಥ ಕಾರ್ಯಕ್ರಮ ಮಾಡಿದ್ದೇನೆ. ಆದರೆ ಈ ಒಂದು ಫ್ಲಾಟ್ಗೆ ಬಂದಾದಮೇಲೆ ತುಂಬ ಖುಷಿಯಾಯಿತು. ಯಾಕಂದರೆ ಅವ್ರಿಗೆ 7 ವರ್ಷಗಳ ಒಂದು ಸತತ ಸೋಲಿದೆಯಲ್ಲ, ಆ ಸೋಲಿನ ನಂತರ ಈಗ ಅವ್ರಿಗೆ ಗೆಲುವು ಸಿಕ್ಕಿದೆ. ಸರ್, ಈ ಗೆಲುವಿನ ಒಂದಷ್ಟು ಸಂತೋಷಕ್ಕೆ ಕಾರಣ ಏನು ಮತ್ತು ಏನು ವ್ಯಕ್ತಪಡಿಸ್ತೀರಾ ಅಂತ? ಸರ್, ಗೆಲುವಿನ ಕಾರಣ ಮೇಜರ್ ಆಗಿ ನನ್ನ ಪ್ರಾಡಕ್ಟು. ನನಗೀಗ ಏನಾಗುತ್ತೆ ಅಂದರೆ ಈ ಗಿಡ ಏನು ಕೇಳುತ್ತೆ ಅಂತ ನಮ್ಗೆ ಅನುಭವಕ್ಕೆ ಬಂದಿದೆ. ಫರ್ಟಿಲೈಸರ್ ಯೂಸ್ ಮಾಡಿದ್ದೀನಿ, ಫಂಗಿಸೈಡ್ ಯೂಸ್ ಮಾಡಿದ್ದೀವಿ, ಅಷ್ಟು ಮಳೆ ಆಗಿರೋದ್ರಿಂದ ಅದನ್ನು ಮಾಡಿದ್ದೀನಿ. ಬಟ್ ಗಿಡ ಸಸ್ಟೈನ್ ಆದಮೇಲೆ ನನಗೆ ಕೊಟ್ಟ ರಿಸಲ್ಟು ಅದಿನ್ನೇನೂ ಹೇಳೋಂಗಿಲ್ಲ. ಸಿದ್ಧಿ ಬಯೋ ಅವ್ರದ ವೇಗದೂತ್ ಜೀವಾಮೃತ ಅಷ್ಟೇ. ಜೊತೆಗೆ ಟ್ರೈಕೋಡರ್ಮ ಯೂಸ್ ಮಾಡಿದ್ದೀನಿ, ಸುಡೋನಮಸ್ ಯೂಸ್ ಮಾಡಿದ್ದೀನಿ, ಸ್ಪ್ರೇ ಕೊಟ್ಟಿದ್ದೀವಿ, ಅವನ್ನೆಲ್ಲ ಅವು ಎಲ್ಲ ಕೆಲಸ ಮಾಡಿದೆ ಇಲ್ಲಿ. ಒಟ್ಟಿನಾಗೆ ಏನು ಸಿದ್ಧಿ ಬಯೋ ಈ ಒಂದು ವೇಗದೂತ್ ಆ ಒಂದು ಜೀವಾಮೃತವನ್ನು ಬಳಸೋದ್ರಿಂದ ನಿಜವಾಗ್ಲೂ ಕೂಡ ರೈತರಿಗೆ ಒಂದು ಅನುಕೂಲ ಆಗುತ್ತೆ, ಸಂಪೂರ್ಣವಾಗಿ ಅವರು ಗೆಲುವನ್ನು ಕಾಣ್ಬೋದು ಅಂತ ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಹೌದು, ಅದಕ್ಕೆ ಬಿಸಿಲು ಅನ್ನೋದು ಏನು ಬೇಕಾಗಲ್ಲ. ಯಾಕಂದರೆ ಈ ರೈತರು ಒಂದು ಟೊಮೊಟೊ ಹಾಕಬೇಕಾದ್ರೆ ಬಿಸಿಲು ಅಂತ ಯೋಚನೆ ಮಾಡ್ತಾರೆ, ಮಳೆ ಅಂತ ಯೋಚನೆ ಮಾಡ್ತಾರೆ, ಚಳಿ ಅಂತ ಯೋಚನೆ ಮಾಡ್ತಾರೆ. ಈಗಲೂ ಕೂಡ ನಾನು ಸುಮಾರು ಕಡೆ ನೋಡಿದ್ದೀನಿ, ನಿಜವಾಗ್ಲೂ ಕೂಡ ಈ ಸುಮಾರು ಹಳ್ಳಿಗಾಡಿನಲ್ಲಿ ಬೆಳೆದಿರುವಂಥ ಸುಮಾರು ಫ್ಲಾಟ್ಗಳಲ್ಲಿ ರೋಗ ಬಂದ್ಬಿಟ್ಟಿದೆ, ಫಂಗಸ್ ಬಂದ್ಬಿಟ್ಟಿದೆ, ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಆದ್ರೂ ಸರ್ ಮ್ಯಾಕ್ಸಿಮಮ್ ಅಂದರೆ 3.5 ಅಡಿ ಬಂತು ಅಂದರೆ ದೊಡ್ಡದು ಅಂತ. ಹೌದು, ನಿಜ. ಇದು 6.5-7 ಅಡಿವರೆಗೂ ದಾಟಿದೆ. ಆಕ್ಚುಲಾಗಿ ಕಡ್ಡಿ ಬಾಗಿರೋದ್ರೇ ಕಾಣಿಸ್ತಾ ಇದೆ. ಆ ಕಡೆ ತೋರಿಸ್ತೀನಿ ಬನ್ನಿ, ನಿಮ್ಗೆ ಹತ್ತಂದ್ರೆ 8 ಅಡಿ ಕಾಣುತ್ತದೆ. ಓಕೆ, ಎಸ್ ವೀಕ್ಷಕರೇ, ಮತ್ತೊಂದಷ್ಟು ಫ್ಲಾಟ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಯಾವ ರೀತಿಯಾಗಿ, ಮತ್ತು ನಾನು ಅದೇ ಪಕ್ಕದ ಫ್ಲಾಟಿಗೆ ಬಂದೆ. ಅಂದರೆ ಸ್ವಲ್ಪ ಅಂದರೆ ಎಲ್ಲ ಒಂದೇ ಫ್ಲಾಟು. ನೋಡಿ, ನೀವು ಕಾಯಿ ನೋಡಿ ಇಲ್ಲಿ ಹೆಂಗಿದೆ ಅಂತೇಳಿ ನೋಡಿ. ಒಂದೊಂದು ಗೊನೆಲೂ ಕೂಡ ಸುಮಾರು 7 ರಿಂದ 8, 10 ಕಾಯಿ. ನೀವು ಎಣ್ಸೋಕ್ಕೂ ಆಗಲ್ಲ ಕಣ್ರಿ, ಅಷ್ಟೊಂದು ಕಾಯಿಗಳಿದ್ದಾವೆ, ಅಷ್ಟೊಂದು ಹಣ್ಣುಗಳಿದ್ದಾವೆ. ಎಲ್ಲಿ ನೋಡ್ಬೇಕು ನೀವು? ಎಲ್ಲನ ನೋಡಿ. ಇಲ್ಲಿ ನೋಡ್ತೀರಾ, ಇಲ್ಲಿ ನೋಡಿ, ಇಲ್ಲಿ ನೋಡ್ತೀರಾ, ಇಲ್ಲೂ ನೋಡಿ, ಇಲ್ಲಿ ನೋಡ್ತೀರಾ, ಮೇಲ್ಗಡೆ ನೋಡ್ತೀರಾ, ಮೇಲ್ಗಡೆ ನೋಡಿ. ಹಿಂಗೆ ಸ್ವಲ್ಪ ನೀವು ಕೆಳಗಡೆ ಬಂದರೆ ಮತ್ತು ಅಲ್ಲೂ ಕಾಯಿ, ಅಲ್ಲೂ ಹಣ್ಣು ಜೊತೆ ಕಾಯಿ, ಈ ಥರ ಎಲ್ಲ ನಿಮಗೆ ಈ ಒಂದು
ಪ್ರಾಡಕ್ಟ್ ಇದೆಯಲ್ಲ, ಸಿದ್ಧಿ ಬಯೋ ಪ್ರಾಡಕ್ಟ್ ಇದೆಯಲ್ಲ ಜೀವಾಮೃತ, ಅದನ್ನು ಬಳಸಿದ್ದಾದಮೇಲೆ ಈ ರೈತ ಕಂಡಿರುವಂಥ ಯಶಸ್ಸಿಗೆ ಇದೇ ಸಾಕ್ಷಿ. ನಂಬಿಕೆಗೆ ಅರ್ಹ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಒಂದು ರೈತನಿಗೆ ಖುಷಿ ಕೊಡ್ತಾ ಇದೆ ಸರ್. ಈ ಒಂದು ಏನು ಸಿದ್ಧಿ ಬಯೋವನ್ನು ಜೀವಾಮೃತವನ್ನು, ವೇಗದ ಜೀವಾಮೃತವನ್ನು ಬಳಸೋದು ಹೇಗೆ, ಮತ್ತು ಯಾವ ರೀತಿಯಾಗಿ ನೀವು ಬಳಸಿದ್ರಿ, ಯಾವ ಹಂತದಲ್ಲಿ ಬಳಸಬೇಕು ಅಂತ? ನಾವೇನು ಮಾಡ್ತೀವಿ, ಸ್ಟಾರ್ಟಿಂಗಿಂದನೂ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಅರ್ಲಿ ಸ್ಟೇಜಲ್ಲಿ ಕಮ್ಮಿ ಕೊಡ್ತಾ ಇತ್ತು, ಕಾಯಿ ಜಾಸ್ತಿ ಆದಂಗೆಲ್ಲ ಜಾಸ್ತಿ ಕೊಡ್ತಾ ಇದ್ವಿ. ಬಟ್ ಮಿನಿಮಮ್ ಏನು ಮಾಡಬೇಕು ಅಂದರೆ 200 ಲೀಟ್ರ್ ನೀರಿಗೆ ಫರ್ಟಿಲೈಸರ್ ಜೊತೆನೇ ನಾನು ಹಾಕ್ಬಿಡ್ತೀನಿ. ಓಕೆ, ನಾವು 2 ರಿಂದ 3 ಲೀಟ್ರ್ ಹಾಕಂತೀವಿ, ಒಂದೊಂದ್ಸಲಿ 1 ಲೀಟ್ರ್ ಹಾಕಂತೀವಿ. ಬಟ್ ಮಿನಿಮಮ್ 1 ಲೀಟ್ರ್ ಹಾಕಲೇಬೇಕು, ಯಾಕೆಂದರೆ ಅಪ್ಟೇಕ್ ಮಾಡೋಕ್ಕೋಸ್ಕರ ಬೇಕು. ಆಮೇಲೆ ನಮ್ಗೆ ಯಾರು ಹೇಳಿದ್ರು ಜೀವಾಮೃತ ಇಲ್ಲ ಯಾವ್ದಾದ್ರು ನೀವು ಬ್ಯಾಕ್ಟೀರಿಯಾದ್ದು ಫರ್ಟಿಲೈಸರ್ ಜೊತೆ ಹಾಕಿದ್ರೆ ಸತ್ತೋಗುತ್ತೆ ಅಂತ ಹೇಳ್ತಿದ್ರು. ನಾನು ಪ್ರಾಕ್ಟಿಕಲ್ ಆಗಿ ಅದು ನಮ್ದೇ ಇದನ್ನ ಆಗದೆ ರಿಸಲ್ಟ್ ನಿಮಗೆ ಕಾಣಿಸ್ತಾ ಇದೆ. ಬ್ಯಾಕ್ಟೀರಿಯಾ ಸತ್ತೋಗಿದ್ದಿದ್ರೆ ಖಂಡಿತ ಕೆಲಸ ಆಗ್ತಿಲ್ಲ. ಹೌದೌದು. ಅಂದರೆ ಕೆಲವರಿಗೆಲ್ಲ ರೈತರುಗಳಿಗೆ ಹೆಂಗೆ ಅಂದರೆ ಸರ್, ಇನ್ನೂ ಕೂಡ ಕೆಲವು ಅಂದರೆ ಎಜುಕೇಟೆಡ್ ಅಲ್ಲದ ರೈತರುಗಳಿಗೆ ಹೆಂಗಪ್ಪ ಬಳಸೋದು, ಇದನ್ನ ಬಳಸಿದ್ರೆ ಹೆಂಗೆ, ನಾವು ಇಷ್ಟೆಲ್ಲ ಖರ್ಚು ಹಾಕಿರ್ತೀವಿ, ನಾವೆಲ್ಲ ಇಷ್ಟೆಲ್ಲ ಸರ್ ಖರ್ಚು ಮಾಡೋದು ಹೆಂಗಾಗುತ್ತೆ ಅಂದರೆ ಫರ್ಟಿಲೈಸರ್ಗೆ 3,000 ರೂಪಾಯಿ 4,000 ರೂಪಾಯಿ ಒಂದು ಬ್ಯಾಗ್ ಇದೆ. ಹೌದು. ಅದ್ರ ಜೊತೆಗೆ ಒಂದು 500 ರೂಪಾಯಿ ಖರ್ಚು ಮಾಡಿದ್ರೆ ಏನು ಕಳ್ಕೊಂತೀವಿ ಸರ್. ಹೌದು. ಆಮೇಲೆ 500 ರೂಪಾಯಿಗೆ 3,500 ರೂಪಾಯಿನ ಟೋಟಲ್ ನಮ್ಗೆ ಗಿಡಕ್ಕೆ ಕೊಡುತ್ತಲ್ಲ, ಅದು ಕಳ್ಕೊಂತಿರೋದು. ಏನಾಗುತ್ತೆ ಅಂದರೆ ಲೀಚ್ ಆಗುತ್ತೆ ಸಾಯಿಲ್ಗೆ. ಯಾವುದು ನಮ್ಮ ಕೊಟ್ಟಿರೋ ಫರ್ಟಿಲೈಸರ್ ಲೀಚ್ ಆಗುತ್ತೆ. ಲೀಚ್ ಆದಾಗ ನಿಮಗೆ ಗ್ರೌಂಡ್ ವಾಟರ್ ಕಳ್ಕೋಯ್ತು ಅಂದಾಗ ನಿಮಗೆ ಬೇರಿಗೆ ಸಿಗಲ್ಲ. ಇದು ಅಲ್ಲೇ ಉಳ್ಕೊಂಡು ಬೇರಿಗೆ ನೀವು ತೆಗೆದು ಗಿಡಕ್ಕೆ ಕೊಟ್ಟಾಗ ಅದು 100ಕ್ಕೆ 100 ಭಾಗ ಬಯೋ ಅವೈಲಬಿಲಿಟಿ ಅಂತ ನಾವು ಹೇಳ್ತೀವಿ ಅದನ್ನ. ಸೊ ಅದಾದಾಗ ನಿಮಗೆ 100ಕ್ಕೆ ಗಿಡ ಸಿಗುತ್ತೆ. ಅವಾಗ ಎಲ್ಲೂ ಫೇಲ್ಯೂರ್ ಆಗಲ್ವಲ್ಲ ಅದು ಪ್ರಾಡಕ್ಟ್. ಯಾವುದು ಫರ್ಟಿಲೈಸರ್ ಫೇಲ್ ಆಗಿಲ್ಲ ಅಂದ್ರೆ ಗಿಡ ಬೆಳೆಯುತ್ತಲ್ಲ, ಅದಕ್ಕೊಂದು ಮೀಡಿಯಾ ಬೇಕೇ ಬೇಕು. ಆ ಮೀಡಿಯಾ ಬಂದು ನಮಗೆ ಸಿದ್ಧಿ ಬಯೋ ಅವ್ರದ್ದು ಜೀವಾಮೃತ ಕೆಲಸ ಮಾಡ್ತಾ ಇದೆ, ವೇಗದೂತನ. ಅಂದರೆ ಒಟ್ಟಾರೆ ಈ ಒಂದು ರೈತರುಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ, ಯಾವುದೇ ಸಮಸ್ಯೆ. 1 ಲೀಟರ್ 200 ಲೀಟರ್ ಹಾಕೊಂಡು ಕೊಡ್ತಾ ಇರಲಿ ಫರ್ಟಿಲೈಸರ್ ಜೊತೆ, ಯಾಕೆ ಕೆಲಸ ಮಾಡಲ್ಲ? ಯಾವ ರೀತಿ ಕೊಡೋದು ಸರ್? ಕೊಡೋದು ಯಾವ ಡ್ರಿಪ್ಪಲ್ಲೇ ಕೊಡೋದು. ಫ್ಲಾಟ್ ಜಾಸ್ತಿ ಇದೆ, ಸೊ ನಾವು ಡ್ರಂಚ್ ಮಾಡೋಕ್ಕಾಗಲ್ಲ, ಡ್ರಿಪ್ಪಲ್ಲೇ ಕೊಟ್ಟರೆ ವೆರಿ ಫರ್ಟಿಲೈಸರ್ ಜೊತೆ ಕೊಡ್ಬೇಕಾದ್ರೆ 1 ಲೀಟರ್ ಹಾಕೊಂಡ್ಬಿಡ್ತೀವಿ. ಓಕೆ, ಅಂದರೆ ಡ್ರಿಪ್ಪಲ್ಲಿ ಕೊಡೋದ್ರಿಂದನೇ ಬೆಸ್ಟು ಅಂತ. ಎಲ್ಲ ಗಿಡಗಳಿಗೂ ಒಂದು ಕರೆಕ್ಟಾಗಿ ಹನಿ ಬೀಳುತ್ತೆ, ಅದರಿಂದ ಏನು ಸಮಸ್ಯೆ ಯೂಸ್ ಮಾಡಿರ್ತೀವಿ. ಓಕೆ, ಏನು ಸಮಸ್ಯೆ ಆಗಲ್ಲ. ಅಂದರೆ ಈಗ ಸರ್ ಗಿಡ ಈ ಒಂದು ಹಾಕಿದ್ದ ದಿನದಿಂದನೇ ಕೊಡಬೇಕಾ, ಯಾವಾಗ ಕೊಡಬೇಕು, ಏನು ಅಂತ ಸರ್? ಸ್ಟಾರ್ಟಿಂಗ್ ಇಂದನೇ ಕೊಡೋದು ಒಳ್ಳೇದು. ಅಂದರೆ ಮೊದಲ ಅಂತ ಫಸ್ಟ್ 45 ಡೇಸ್ ಏನು ಮೇಂಟೈನ್ ಮಾಡ್ತೀರಾ, ಓಕೆ, ಅದ್ರ ಮೇಲೆ ಎಲ್ಲ ಕ್ಯಾಲ್ಕುಲೇಷನ್ ಆಗುತ್ತೆ ಸರ್. ಓಕೆ, ಒಂದು ಫ್ಲಾಟು ಅಂತ್ಯವಾಗೋದ್ರೊಳಗೆ ಅಂದರೆ ಪೂರ್ಣವಾಗಿ ಅಂತ್ಯವಾಗೋದ್ರೊಳಗೆ ಸರ್ ಎಷ್ಟು ಬಾರಿ ಕೊಡಬೇಕು ಅಂತ ಸರ್? ಸರ್ ಈಗ ಒಂದು ಫರ್ಟಿಲೈಸರ್ ಬಂದು ಎವ್ರಿ 5 to 6 ಡೇಸ್ ಹೇಳ್ತೀವಿ ನಾವು. ಓಕೆ, ಸೊ ಇಂಟು ಹತ್ತತ್ರ ಈಗ ನಿಮಗೆ 3 ತಿಂಗಳು ಲೆಕ್ಕ ಹಾಕ್ತೀವಿ. 3 ತಿಂಗಳು ಎಷ್ಟಾಯಿತು? ವಾರಕ್ಕೆ 1 ಅಂದ್ರೆ 4, 12 ಸಲ ಕೊಡ್ತೀರಾ. 12 ಸಲ ಅಷ್ಟೇ. ಹೌದು, 12 ಸಲಿಗೆ ಎಷ್ಟು ಕಾಸ್ಟ್ ಬೀಳುತ್ತೆ, ಫರ್ಟಿಲೈಸರ್ ಎಷ್ಟು ಉಳಿಯುತ್ತೆ. ಆಮೇಲೆ 50% ಕಾಸ್ಟ್ ಆಫ್ ದ ಫರ್ಟಿಲೈಸರ್ ಕಮ್ಮಿ ಮಾಡ್ಬೋದು ನಾವು. ಹೌದು, ನೀವು ಕಾಸ್ಟ್ ಅನ್ನೋದಕ್ಕಲ್ಲ ಸರ್, ನಮ್ಗೆ ರೈತರನ್ನ ಆದಾಯ ನೋಡ್ಬೇಕಲ್ಲ ಸರ್. ರೈತರ ಎಷ್ಟು ಆದಾಯ ಬಂದ್ಬಿಡುತ್ತೆ. ಪಾಯಿಂಟ್ ಇದೆ ಇಲ್ಲಿ. ನಾನು ಅಬ್ಸರ್ವ್ ಮಾಡ್ದಂಗೆ ಫಸ್ಟ್ ನಾನು ಒಂದು ಸಲ ಇದು ಮಾಡಬೇಕು ಅಂದರೆ ಒಂದು 20 ಮೂಟೆ ಬೇಕಿತ್ತು, ಈಗ 10 ರಿಂದ 12 ಮೂಟೆಗೆ ಬಂದಿದೆ. ಅದೇ ಸರ್, ಅದನ್ನೇ ಹೇಳಿದ್ದು ನಾನು. ಅಂದರೆ ರೈತನಿಗೆ ಅಂದರೆ ಕೊಡೋ ಖರ್ಚು ಕಡಿಮೆ ಜೊತೆಗೆ ಒಂದು ಆದಾಯನೂ ಜಾಸ್ತಿ ಬರುತ್ತೆ. ನಂಬರ್ ಆಫ್ ಡೇಸ್ ಜಾಸ್ತಿ ಬರುತ್ತೆ. ಹೌದು, ನಂಬರ್ ಆಫ್ ಡೇಸ್ ಜಾಸ್ತಿ ಬರುತ್ತೆ. ಅದೇ ಅಂದರೆ ಬರುವಂಥ ಕಾಯಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಮತ್ತು ನಂಬರ್ ಆಫ್ ಡೇಸ್ ಅಂದರೆ ಈಗ ನೀವು 4 ರಿಂದ 5 ಬ್ಯಾಚ್ ಕೊಯ್ಲು, ಅದನ್ನೇ 10 ರಿಂದ 20 ಬ್ಯಾಚ್ ಬರುತ್ತೆ. ಆ 20 ಬ್ಯಾಚ್ ನೀವು ಕೊಯ್ಬೋದು. ಈ ಥರ ಕೊಯ್ಲುಗಳ ಹಂತನೂ ಜಾಸ್ತಿ ಆಗುತ್ತೆ. ಈಗ ನಾನು ಲಾಸ್ಟ್ 2 ಮಂತ್ಸ್ ಬ್ಯಾಕ್ ಅಂದರೆ ನಾವು 11ನೇ ತಿಂಗಳು ಕೊಯ್ದಿರೋದು ಇದು. 5ನೇ ತಾರೀಕು ಈಗಾಗಲೇ ಈಗ 5ನೇ ತಾರೀಕು ಇದಕ್ಕೆ ಬಂದಿದ್ದೀವಿ. 1ನೇ ತಿಂಗಳು 2 ತಿಂಗಳಿಂದ ಕೊಯ್ತಾ ಇದ್ದೀವಿ. 2 ತಿಂಗಳಿಂದ ಇನ್ನು ಎಷ್ಟು ದಿನ ಕೊಯ್ಬೋದು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಹೌದು, ನೀವು ಯೋಚನೆ ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ 1 ತಿಂಗಳಲ್ಲಿ ಸಂಪೂರ್ಣವಾಗಿ ಒಂದು ಟೊಮೊಟೊ ಫ್ಲಾಟು ಆಲ್ಮೋಸ್ಟ್ 90% ಡೆಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ನೀವು 2 ತಿಂಗಳಿಂದ ಕಾಯನ್ನು ಕೊಯ್ತಾ ಇದ್ದೀರಾ, ಹಣ್ಣನ್ನು ಕೊಯ್ಲು ಮಾಡ್ತಾ ಇದ್ದೀರಾ ಅಂದರೆ ನಿಜಕ್ಕೂ ಕೂಡ ನೀವು ಬಳಸುವಂಥ ಇದನ್ನೇ ನೋಡಿ ಸರ್, ಎಷ್ಟು ಚಿಗುರಿದೆ, ಎಷ್ಟು ಹೌದು, ಏನು ಚಿಗುರು ಮಾಡ್ಬೋದು ಕೆಲಸ ನೋಡಿ. ಇದು ನೋಡಿ, ನಾನು ಆಗಲೇ ಹೇಳ್ತಿದ್ರು ಅಣ್ಣವರು ನೋಡಿ, ಅವ್ರು ಯಾಕೆ ಕೆಳಗಡೆ ಇನ್ನೂ ಮೇಲ್ಗಡೆ ಹೋಗುತ್ತೆ. ಇದು ನೋಡಿ, ಆ 7 ಅಡಿ 8 ಅಡಿ 9 ಅಡಿ ಇನ್ನೂ ಬಿಟ್ಟರೆ ಮೇಲ್ಗಡೆ ಹೋಗುತ್ತೆ. ಅಂದರೆ ಇವ್ರ ಕಡ್ಡಿ ಎಷ್ಟಿದೆ ಮತ್ತು ಈ ಒಂದು ಎಲ್ಲ ಜಗ್ಬಿಟ್ಟಿದೆ, ಅದರಿಂದ ಇದು ಇನ್ನೂ ಸ್ವಲ್ಪ ಕಡಿಮೆ ಅನಿಸ್ಬೋದು. ಆದರೆ 7 ರಿಂದ 8 ಅಡಿ 9 ಅಡಿ 10 ಅಡಿವರೆಗೂ ಕೂಡ ಹೋಗುತ್ತೆ. ನೀವು ಇನ್ನೂ ಜಾಸ್ತಿ ಹೈಟ್ ಮಾಡಿಕೊಂಡ್ರು, ಕಡ್ಡಿ ಹೈಟ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಬಿಡಿಸೋಕ್ಕಾಗಲ್ಲ, ಅದು ಸಮಸ್ಯೆ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದನ್ನು ಬಿಟ್ಟರೆ ನಿಮಗೆ ಏನು ಗೊತ್ತಾ, ಒಂದು ಟೊಮೊಟೊ ಯಾವುದೇ ಕೃಷಿಯಾಗಲಿ ನೆಲಕ್ಕೆ ತಾಗಬಾರ್ದು ಅಷ್ಟೇ. ನೀವು ಎಷ್ಟೇ ಆಗಿರಲಿ, ಈ ಥರ ನೆಲಕ್ಕೆ ತಾಗದಂಗೆ ಇದ್ದರೆ ನೀವು ಕಾಪಾಡಿಕೊಂಡ್ರೆ ಆ ಟೊಮೊಟೊ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ಮತ್ತು ಹಾಳಾಗಲ್ಲ.
ಹಾಗಾಗಿ ಇವರು ಸಾಕು ಬಿಡ್ಸೋಕ್ಕೂ ಒಂದು ಅನುಕೂಲ ಆಗುತ್ತೆ, ಜಾಸ್ತಿ ಹೈಟ್ ಬೇಡ, ಬಿಡ್ಸೋಕ್ಕೂ ಒಂದು ಅನುಕೂಲ ಆಗುತ್ತೆ ಅದರಿಂದ. ಮತ್ತು ಇನ್ನೊಂದು ಕಾಯಿಗಳು ಕೂಡ ಇಲ್ಲಿ ನೀವು ಎಷ್ಟೇ ಬಂದರೂ ಕೂಡ ನಿಮಗೆ ಸೊಂಟದವರೆಗೂ ಕೂಡ ಕಾಯಿ ಸಿಗುತ್ತೆ ನೋಡಿ, ಬಿಡ್ಸೋಕ್ಕೆ ಈಸಿ ಆಗುತ್ತೆ, ಕೊಯ್ಲಿಗೆ ಈಸಿ ಆಗುತ್ತೆ. ಇದು ಕೂಡ ಇದರಲ್ಲಿ ಒಂದು ಸೂತ್ರ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದ್ರೆ ರೈತರಿಗೆ ತುಂಬ ದ್ವಿಗುಣವಾದಂಥ ಆದಾಯವನ್ನು ತಂದುಕೊಡುವಂಥ ಆ ಒಂದು ವ್ಯವಸ್ಥೆ ಈ ಒಂದು ಫ್ಲಾಟಲ್ಲಿ ಕಾಣ್ತಾ ಇದೆ. ನೀವು ಯೂಸ್ ಮಾಡ್ತಾ ಇರುವಂಥ ಆ ಪ್ರಾಡಕ್ಟ್ ಇದೆಯಲ್ಲ, ಆ ಒಂದು ಸಿದ್ಧಿ ಬಯೋ ಪ್ರಾಡಕ್ಟು, ಅದು ಈಗ ನಿಮ್ಮನ್ನು ಈ ಒಂದು ಖುಷಿ ಕರ್ಕೊಂಡು ಹೋಗ್ತಾ ಇದೆ. ರೈತರಿಗೆ ಏನು ಹೇಳ್ತೀರಾ ಸರ್? ಸರ್, ರೈತರಿಗೆ ಏನು ಹೇಳಿದ್ರು ಅವರು ಕೆಲವು ವಿಷಯದಲ್ಲಿ ಏನು ಮಾಡ್ತಾರೆ ಅಂದರೆ ಮೋಸ ಹೋಗ್ತಾರೆ. ಹೌದು. ಕಾರಣ ಏನು ಅಂದರೆ ಯಾವುದೋ ಅಂಗಡಿಯವ್ರು ಏನು ಕೊಡ್ತಾರೋ ಅದನ್ನೇ ಯೂಸ್ ಮಾಡಬೇಕು. ಆಮೇಲೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾರೆ, ಒಂದು ಜೊತೆ ಎರಡು ಹಾಕಂತಾರೆ. ಅವ್ರು ಏನು ಕೊಟ್ಟರು ಕೆಮಿಕಲ್ ಅಂಗಡಿಯವ್ರು ಏನೇ ಮಾಡಲಿ, ಇವ್ರ ಪಾಡ್ಗರು ಸ್ವಲ್ಪ ಸ್ವಂತ ಬುದ್ಧಿ ಉಪಯೋಗಿಸ್ಕೊಂಡು ಈ ಕೆಲವು ವಿಷಯಗಳು ತಿಳ್ಕೊಳ್ಳಿ, ಏನೇನು ಆಗ್ತಾ ಇದೆ, ಪ್ರಾಡಕ್ಟ್ಗಳು ಎಂತೆಂಥ ಪ್ರಾಡಕ್ಟ್ಗಳಿದೆ ಅವೆಲ್ಲ ತಿಳ್ಕೊಂಡು ಯೂಸ್ ಮಾಡೋದು ಮಸಾಲೆ. ಪರ್ಟಿಕ್ಯುಲರ್ ಆಗಿ ನನಗೇನೋ ನಂಬಿಕೆ ಬಂದಿರೋದೇನೆಂದರೆ, ಈಗ ಪ್ರಾಕ್ಟಿಕಲಾಗಿ ನೀವು ನೋಡ್ತಾ ಇದ್ದೀರಾ, ನಾವು ಅನುಭವಕ್ಕೆ ಬಂದಿದೆ. ನನಗೆ 7 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಇದೆ ಫಸ್ಟ್ ಟೈಮ್ ನಾನು 7-8 ಅಡಿ ಬೆಳೆದಿರೋದು. ಯಾವತ್ತೂ ಹೈಟ್ ಬಂದಿಲ್ಲ ಸರ್. ಇದು ಅಂದರೆ ಎಲ್ಲ ಕೋಲಾರ ಮಾರ್ಕೆಟ್ ಎಲ್ಲ ಕೋಲಾರ. ಸರ್, ಈಗ 7 ವರ್ಷದ ನೀವು ಅನುಭವ ಹಂಚ್ಕೊಂಡ್ರಲ್ವಾ, ಈ 7 ವರ್ಷದ ಅನುಭವದಲ್ಲಿ ಈಗಿನ ಫ್ಲಾಟ್ ಅನುಭವಕ್ಕೂ ಅಜಗಜಾಂತರ ಡಿಫ್ರೆಂಟನ್ನು ನೀವು ನೋಡಿರ್ತೀರ, 200 ಭಾಗ ಅಲ್ವಾ? ನೋಡಿರ್ತೀರ. ಅಂದರೆ ಯಾಕೆ ಡಿಫ್ರೆಂಟ್ ಅಂತ ಕೇಳ್ತೀನಿ ಅಂದರೆ, ನಿಮಗೆ ಈ ನೀವು 7 ವರ್ಷದ ಆ ಒಂದು ಟೊಮೊಟೊವನ್ನು ನೀವು ಏನು ಮಾರ್ಕೆಟಿಗೆ ತಗೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿ ನಿಮ್ಮ ಆ ಒಂದು ಟೊಮೊಟೊಗಿದ್ದಂಥ ಬೇಡಿಕೆ ಇವತ್ತಿನ ಈ ಒಂದು ಸಿದ್ಧಿ ಬಯೋ ಜೀವಾಮೃತ, ವೇಗದ ಜೀವಾಮೃತವನ್ನು ಬಳಸಿ ಬೆಳೆಸಿರುವಂಥ ಈ ಒಂದು ಏನು ಟೊಮೊಟೊ ಕೊಯ್ಲು ಆದಮೇಲೆ ಆ ಒಂದು ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗುವಂಥ ಆ ಒಂದು ಹಣ್ಣಿಗೂ ಎಷ್ಟು ಡಿಫ್ರೆಂಟ್ ಇದೆ, ಬೇಡಿಕೆ ಎಷ್ಟಿದೆ, ಯಾವ ರೀತಿಯಾಗಿ ಅಲ್ಲಿ ನೋಡುವಂಥ ವರ್ತಕರು. ನಮ್ಮದು ಟಾಪಲ್ಲಿದೆ ಸರ್ ರೇಟ್. ಹೌದೌದು. ಈಗ 300 ರೂಪಾಯಿ ಹೋಗ್ತಾ ಇದ್ರೆ 280ರಿಂದ 290 ರೂಪಾಯಿ ಆರಾಮಾಗಿ ಬರ್ತಾ ಇದೆ. ಒಂದು ಟಾಪ್ ಅಂದರೆ ಕ್ರೇಟ್ಗೆ ಟಾಪ್ ದೊಡ್ಡದು ಎಷ್ಟು ಹೈಟ್ ಇದೆ ಇದು? ಹೌದು. ಹೇಳಿ ಸರ್, ನೀವು ನಿಜವಾಗ್ಲೂ ನೀವು, ನಾನು ಈಗ ಮುಳುಗೋಗ್ತೀನಿ, ಇಲ್ಲಿ ಕಾಣದೇ ಇಲ್ಲ ನೋಡಿ ವೀಕ್ಷಕರೇ, ನೋಡಿ ಎಷ್ಟಿದೆ. ನನಗಿನ್ನ ಹೈಟೇ ಇದೆ ಅದು ಪೂರ್ತಿ. ಬಿಡಿಸೋರ್ಗೂ ಕೂಡ ಒಂದು ಏನು ಅಷ್ಟೊಂದು ಅನ್ಸಲ್ಲ, ಬೆಳೆದಿದೆ ಅಂತ ಕಾಯಿನ ಕಮ್ಮಿ ಆಗಿದೆ. ಹೌದು ನೋಡಿ, ಎಲ್ಲೂ ಕಾಯಿ ಕಡಿಮೆ ಆಗಿಲ್ಲ. ಹೊಸ್ದಾಗಿ ಪೀಚ್ ಬರ್ತಾ ಇದೆ, ಹೊಸ್ದಾಗಿ ಹೂವು ಆಗ್ತಾ ಇದೆ. ಅಂದರೆ ಇನ್ನು ಆರೋಗ್ಯ ಈ ಒಂದು ಫ್ಲಾಟ್ ಇದೆಯಲ್ಲ, ಈ ಫ್ಲಾಟ್ದು ಟೊಮೊಟೊ ಫ್ಲಾಟ್ದು ಆರೋಗ್ಯ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ನೋಡಿ, ನೀವು ನೋಡ್ತಾ ಹೋದರೆ ಎಲ್ಲಿ ಕಟ್ಟಕ್ಕೆ ಸಾಧ್ಯ? ಇದು ಸಾಧ್ಯನೇ ಇಲ್ಲ. ಇದು ಇನ್ನು ಕಟ್ಟಿದ್ರೆ ನಿಮಗೆ ಕೊಯ್ಲಿಗೆ ತೊಂದರೆ ಆಗುತ್ತೆ. ಕೊಯ್ಲಿಗೆ ತೊಂದರೆ ಆಗೋದ್ರಿಂದ ಅದು ಅಷ್ಟಕ್ಕೆ ಕಾಮನ್ನು, ಹಂಗಾಗಿ ಇನ್ನೂ ಬೆಳೆಯುತ್ತೆ, ಬೆಳವಣಿಗೆ ಆಗುತ್ತೆ. ಆದರೆ ಇನ್ನೊಂದು ಅಬ್ಸರ್ವ್ ಮಾಡಿ, ಬುಡದಲ್ಲೂ ಚಿಗುರು, ಹೊಸ ಚಿಗುರು ಬರ್ತಾ ಐತಿ. ಹೌದು ನೋಡಿ, ನೀವು ನೋಡ್ತಾ ಇದ್ದೀರಾ ನೋಡಿ, ಇದು ಕೆಳ ಹಂತದ ಬುಡ ಆಯ್ತು ಸಂಪೂರ್ಣವಾಗಿ. ಇಲ್ಲೆಲ್ಲ ಕೊಯ್ಲು ಆಗೋಗಿದೆ ಆಲ್ರೆಡಿ. ಕೊಯ್ಲು ಆದರೂ ಕೂಡ ಇಲ್ಲಿ ಇನ್ನೂ ಕೂಡ ಕಾಯಿದೆ, ಹಣ್ಣಿದೆ, ಎಲ್ಲವೂ ಕೂಡ ಇದೆ. ನೋಡಿ ಇಲ್ಲಿ ನೋಡಿ, ಹೌದು, ಇಲ್ಲಿ ತೋರಿಸಿ, ಇಲ್ಲಿ ನೋಡಿ ನೀವು ಎಷ್ಟಿದೆ ಅಂದರೆ ನೋಡಿ, ನೀವೆಷ್ಟು ಕಣ್ಣು ಹಾಯಿಸ್ತಾರೋ ಅಷ್ಟು ಕೂಡ ಇಲ್ಲಿನ ಕಾಯಿದೆ, ಹಣ್ಣಿದೆ. ನೋಡಿ ಇಲ್ಲಿ ನೋಡಿ ಗಿಡ ನೋಡಿ, ಇಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ. ಎಲ್ಲ ಯಾವುದೇ ಮೂಲೆಗೆ ಹೋಗಿ ಸರ್ ಒಂದೇ ಸಮ ಯೂನಿಫಾರ್ಮ್ ಆಗಿದೆ. ನೋಡಿ ಇಲ್ಲಿ ನಿಮ್ಗೆ ಅನ್ನಿಸ್ಬೋದು, ನಿಮಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ಗಿಡ ಹೋಗಿದೆ ಅಂತ ಅನ್ನಿಸ್ಬೋದು ನಿಮಗೆ. ನೋಡಿ ಗಿಡ ಎಲ್ಲ ಹೋಗಿದೆ ಅಂತೇಳಿ, ಆದರೆ ಹೊಸ ಚಿಗುರು ಇದಕ್ಕೆ ಮತ್ತೆ ಕಳೆಯನ್ನು ಕೊಡ್ತಾ ಇದೆ, ಹೊಸ ಹಣ್ಣುಗಳು ಬರ್ತಾ ಇದೆ, ಹೊಸ ಕಾಯಿಗಳು ಬರ್ತಾ ಇದೆ. ನೀವು ನೋಡಿ, ಗಿಡ ಎಷ್ಟು ಹೋಗಿದ್ರು ಕೂಡ ಮತ್ತೆ ಹೊಸ ಚಿಗುರು ಬರ್ತಾ ಇರೋದ್ರಿಂದ ನಿಮಗೆ ಗೊತ್ತಾಗಲ್ಲ ಅದು. ಹೇಳಿ ಸರ್. ಕಾಂಡ ಎಷ್ಟು ಹೆಲ್ತಿ ಆಗಿದೆ ನೋಡಿ, ಈ ಕಾಂಡ ನೋಡಿ ಸರ್, ಈ ಕಾಂಡ ನಾನು ಯಾವತ್ತೂ ಇಷ್ಟು ಗ್ರೀನಾಗಿ ನೋಡೇ ಇಲ್ಲ ಸರ್. ಒಂದು ಕಾಂಡ ಅಂತ ಬಂದಾಗ ಸರ್, ನಿಮಗೆ ಒಂದು ಟೊಮೊಟೊ ಗಿಡ ಬಂದಂಥ ಸಂದರ್ಭದಲ್ಲಿ 3 ತಿಂಗಳು ಆಗ್ತಿದ್ದಂಗೆ ಈ ಒಂದು ಕಾಂಡ ಸತ್ತ ರೀತಿಯಲ್ಲೇ ಕಾಣುತ್ತೆ ಸರ್. ಅಂದರೆ ಒಣಗದ ರೀತಿಯಲ್ಲಿ ಕಾಣುತ್ತೆ, ಸಂಪೂರ್ಣ ಒಣಗೋಗಿದೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಆದರೆ ನೋಡಿ, ನೀವು ಸುಮಾರು ಆಲ್ರೆಡಿ ಈ ಒಂದು ಪ್ಲಾಂಟ್ ಇದೆಯಲ್ಲ, ಇದು ಸುಮಾರು 5ರಿಂದ 6 ತಿಂಗಳು ಪ್ಲಾಂಟು. ಆದರೂ ನೋಡಿ ಎಷ್ಟು ಗ್ರೀನ್ ಆಗಿದೆ, ಎಷ್ಟು ಹಸ್ರುತನಾಗಿದೆ. ಅಂದರೆ ಆರೋಗ್ಯ ಮತ್ತಷ್ಟು ವೃದ್ಧಿ ಆಗ್ತಾ ಇದೆ ಅಂತ. ಅಂದರೆ ಇನ್ನು ಕಾಯಿಗಳನ್ನ ನಾವು ಇನ್ನೂ ಜಾಸ್ತಿ ಕೊಡ್ತೀವಿ ಅನ್ನೋದು ಆ ಗಿಡದ ಭರವಸೆಯಲ್ಲೇ ಬರ್ತಾ ಇದೆ. ಗಿಡ ಹೆಲ್ತಿ ಆಗಿರುತ್ತೆ. ಹೌದು, ಆ ಕಾಂಡ ಯಾವಾಗ ಹೆಲ್ತಿ ಆಗಿರುತ್ತೋ ಈ ಒಂದು ಕಾಯಿಗಳು ಕೂಡ, ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಚಿಗುರು ಸಂಖ್ಯೆ ಜಾಸ್ತಿ ಆಗುತ್ತೆ, ಪೀಚ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಇನ್ನು ಹೂವು ಜಾಸ್ತಿ ಬರ್ತಾನೆ ಇರುತ್ತೆ. ಇದರಿಂದ ರೈತನಿಗೆ ಸಮಸ್ಯೆನೇ ಇಲ್ಲ. ಅವನಿಗೆ ಯಾವಾಗಲೂ ಕೂಡ ರೈತ ಇನ್ನು ಕಾಯಿ ಬರ್ತಾನೆ ಇದೆಯಪ್ಪ ಅಂತ ಖುಷಿ ಅವನಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಅಂಥ ಖುಷಿಯನ್ನು ಕೊಡುವಂಥದ್ದೇ ಈ ಒಂದು ಸಿದ್ಧಿ ಬಯೋ
ವೇಗದೂತ್ ಜೀವಾಮೃತ ಅಷ್ಟರ ಮಟ್ಟಿಗೆ ಇದು ಎಫೆಕ್ಟನ್ನು ಕಾಣ್ತಾ ಇದೆ. ಯಾಕಂದರೆ ನೀವು ಸುತ್ತಮುತ್ತ ಎಲ್ಲೇನೋ ಹೋಗಿ ಬನ್ನಿ, ಈ ಒಂದು ಏನು ಸಿದ್ಧಿ ಬಯೋ ಜೀವಾಮೃತ, ವೇಗದೂತ್ ಜೀವಾಮೃತ ಬಳಸಿದಂಥ ಯಾವುದೇ ಫ್ಲಾಟ್ಗೆ ಹೋಗಿ, ಇದೊಂದೇ ಫ್ಲಾಟ್ ಅಲ್ಲ, ನೀವು ಯಾವುದೇ ಫ್ಲಾಟ್ಗೆ ಹೋದರೂ ಕೂಡ ಇದೇ ರೀತಿಯಾದಂಥ ಒಂದು ನಿಮಗೆ ಫಲಿತಾಂಶ ಸಿಗುತ್ತೆ. ಯಾಕಂದರೆ ಆ ರೈತ ಆ ಒಂದು ಆದಾಯ ಅಂತ ಅಂದ್ಕೊಳ್ತಾನೆ. ಮತ್ತು ಇವರು ಅಷ್ಟೇ ಹೇಳ್ತಾ ಇದ್ದಾರೆ, ಅಣ್ಣವ್ರು ಹೇಳ್ತಾ ಇರುವಂಥದ್ದು, ನಾನು ಒಂದು ಸಲ ಬಳಸಿದ್ದೀನಿ ಮತ್ತು ಇದನ್ನೇ ಬಳಸ್ತೀನಿ, ನಾನು ಯಾವಾಗಲೂ ಕೂಡ ಇದನ್ನೇ ಬಳಸ್ತೀನಿ ಅನ್ನೋದು. ಸರ್, ಈಗ ಈ ಫ್ಲಾಟ್ ಮುಗೀತು, ನೆಕ್ಸ್ಟ್ ಫ್ಲಾಟ್ ಪ್ಲಾನಿಂಗು? ನೆಕ್ಸ್ಟ್ ಇನ್ನೊಂದು 15 ದಿನಕ್ಕೆ ಪ್ಲಾಂಟೇಶನ್ ಶುರು ಮಾಡ್ತಾ ಇದ್ದೀವಿ. ಅದು ಟೊಮೊಟೊನೇ. ಈಗ ಏನು ಅಂದರೆ ಇನ್ನು ಬಳಸಿದ್ಮೇಲೆ ಅದನ್ನೇ ಬಳಸಬೇಕು ಅನ್ನೋ ಕಂಪಲ್ಸರಿ, ನಿಟ್ ಬೇರೆ ಏನೇನಕ್ಕೂ ಹೋಗಲ್ಲ. ಈಗ ಅಮೃತ ಕೊಟ್ಟಿದ್ಮೇಲೆ ಇನ್ಯಾಕೆ ವಿಷ ಕುಡಿಯೋಕೆ ಹೋಗೋಣ? ನೋಡಿ, ನಾನು ಹೇಳಿದ್ರು ಒಂದು ಜೀವಾಮೃತ ಅಮೃತಕ್ಕೆ ಸಮಾನ ಅನ್ನೋ ಒಂದು ಆ ಒಂದು ಹೋಲಿಸ್ತಾರಲ್ಲ, ನಿಜವಾಗ್ಲೂ ಕೂಡ ಅದು ತುಂಬ ಗ್ರೇಟು. ನೋಡಿ, ನಾನೊಂದು ಸಿಂಪಲ್ ಒಂದು ಟೇಸ್ಟ್ ನೋಡ್ತೀನಿ. ನಿಜ ಅಷ್ಟೇ ಸಿಹಿ ಇದೆ, ಅಂದರೆ ಒಂದು ಗುಣಮಟ್ಟ, ಆರೋಗ್ಯ ಗುಣಮಟ್ಟ, ಕ್ವಾಲಿಟಿ ಮತ್ತು ಅಷ್ಟೇ ಚೆನ್ನಾಗಿದೆ, ಹೊಳಪನ್ನು ಕೊಡ್ತಾ ಇದೆ. ಅಂದರೆ ನೀವು ನೋಡಿ, ಒಂದು ಸಲ ನೋಡಿದ್ರೆ ಚೆನ್ನಾಗಿದೆ, ಕೊಳ್ಳೋರು ಅಷ್ಟೇ, ಖರೀದಿದಾರರು ಅಷ್ಟೇ, ಒಂದು ಸಲ ಈ ಹಣ್ಣನ್ನು ನೋಡಿಬಿಟ್ರೆ ಚೆನ್ನಾಗಿದೆ ಅಂತ ಬೇಗ ಅದ್ರ ಮೇಲೆ ಅಟ್ರಾಕ್ಷನ್ ಆಗಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಈ ಒಂದು ಹೊಳಪನ್ನು ಕೊಡುತ್ತೆ ಈ ಒಂದು ಪ್ರಾಡಕ್ಟು. ಹಾಗಾಗಿ ಅಣ್ಣವ್ರು ಹೇಳ್ದಂಗೆ ನೀವು ಕೂಡ ಬಳಸಿದ್ರೆ ತಪ್ಪೇನಿಲ್ಲ, ಅದರಿಂದ ನಿಮಗೂ ಆದಾಯ ಜಾಸ್ತಿ ಆಗುತ್ತೆ, ದ್ವಿಗುಣಾದಂಥ ಆದಾಯ ತಗೊಳ್ತೀರಾ. ಸರ್, ರೈತರಿಗೆ ಏನನ್ನು ಸಂಪೂರ್ಣವಾಗಿ ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ಸರ್ ನೀವು ಈ 7 ವರ್ಷದ ಅನುಭವದ ನಂತರ ನೀವು ಹೇಳಬೇಕಾಗಿರುವಂಥ ವಿಚಾರ? ಪ್ರೊಡಕ್ಷನ್ ಕಡೆ ಗಮನ ಕೊಡಲಿ, ಮಾರ್ಕೆಟ್ ಕಡೆ ಗಮನ ಕೊಡೋದು ಬೇಡ. 10 ರೂಪಾಯಿ ಬಂದರೂ ಲಾಭಕ್ಕೆ ಬರ್ತೀವಿ. ಹೌದು. ಈಗ 24 kg 20 kg ಬಂದರೆ ಗಿಡಕ್ಕೆ ನಿಮಗೆ 1 kgಗೆ 10 ರೂಪಾಯಿ ಬಂದ್ರೂ 24 kg ಬಂದರೆ ಇನ್ನೂ 40 ರೂಪಾಯಿ. 10,000 ಗಿಡ ಇತ್ತು ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಹೌದು. ಸೊ 2,40,000, 1 ಲಕ್ಷ ಖರ್ಚು ಮಾಡ್ತೀರಾ, 1 ಲಕ್ಷಕ್ಕೆ ಲಾಭನ ಬರ್ತೀವಿ. ಮಿನಿಮಮ್ 10 ರೂಪಾಯಿ, 20 ರೂಪಾಯಿ ಬಂತು ಅಂದರೆ 4,80,000 ರೂಪಾಯಿ. ಎಷ್ಟು ಲಾಭ ಬರುತ್ತೆ ಅಂತ ಲೆಕ್ಕ ಹಾಕೊಳ್ಳಿ. ಸರ್, ಈ ಒಂದು ನೀವು ಕೃಷಿಗೆ ಬಂದಾದಮೇಲೆ ನೀವು ಸಂಪೂರ್ಣವಾಗಿ ಟೊಮೊಟೊ ಕೃಷಿಯನ್ನೇ ಮಾಡ್ತಾ ಬರ್ತಾ ಇರೋದು? ಇಲ್ಲ, ಎಲ್ಲ ಕ್ರಾಪು ಮಾಡ್ತಾ ಇದ್ದೀವಿ, ಆದರೆ ಜಾಸ್ತಿ ಒತ್ತನ್ನು ಕೊಡ್ತಾ ಇರುವಂಥ ಟೊಮೊಟೊ ಕೃಷಿಗೆ. ಈ ಟೊಮೊಟೊ ಕೃಷಿಯಲ್ಲಿ ಸುಮಾರು ನೀವು 7 ವರ್ಷ ಬೆಳೆದಿರುವಂಥ ಆ ಒಂದು ಫಲಿತಾಂಶವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಆದಾಯವನ್ನು ನೋಡೋ ದೃಷ್ಟಿಯಲ್ಲಿ ನಾವು ನೋಡೋದಾದರೆ ಆ ಒಂದು ಆದಾಯ ಹೇಗಿತ್ತು ಇವತ್ತಿನ ಈ ಒಂದು ವರ್ತಮಾನದಲ್ಲಿ? ಅಂದರೆ ಇವಾಗ ನೀವು ಏನು ಸಿದ್ಧಿ ಬಯೋ ಜೀವಾಮೃತವನ್ನು ಬಳಸಿದ್ದಾದಮೇಲೆ ಕೊಡ್ತಾ ಇರುವಂಥ ಆದಾಯಕ್ಕೂ ಎಷ್ಟು ಡಿಫ್ರೆಂಟ್ ಇದೆ ಅಂತ? ಸರ್, ಪರ್ ಪ್ಲ್ಯಾಂಟ್ ನನಗೆ ಅವಾಗ ಹತ್ತತ್ರ ಪರ್ ಎಕರ್ ನಮ್ಗೆ ಆಲ್ಮೋಸ್ಟ್ 2 lakhs ಬರ್ತಿತ್ತು ಎಕರ್. ಈಗ 2 lakhs ಬಂದಿದೆ. 4 ಲಕ್ಷದ ಬದಲು 8 ಲಕ್ಷ ಆಗ್ತಾ ಇದೆ. ಯಾಕೆ ಅಂದರೆ ನನಗಿನ್ನ 4,000 ರೇಟ್ ಎಕ್ಸ್ಟ್ರಾ ಕೊಡ್ತಾ ಇದೆ. ಅದು ನನಗೆ ಲಾಭ ಬಂತು, ಡಬಲ್ ಆದಾಯ. ಅಷ್ಟೇ ಸಿಂಪಲ್ ಸರ್, ರೈತರು ಸಿಂಪಲ್, ನೀವು ಟೆಕ್ನಿಕ್ ಅಷ್ಟೇ ಯೂಸ್ ಮಾಡಬೇಕಾಗಿರೋದು. ನೀವೇನೇ ಮಾಡಿ ಆದಾಯದ ದೃಷ್ಟಿಕೋನ, ಆರೋಗ್ಯ ದೃಷ್ಟಿಕೋನ ಎರಡನ್ನೂ ನೋಡಬೇಕಾಗುತ್ತೆ. ನೀವು ಸುಮ್ಮನೆ ಏನೋ ನಮಗೆ ಬಾಯಿಗೆ ಬಂತು ಅಥವಾ ಕೈ ಸಿಕ್ತು ಅನ್ನೋದು ಬೆಳೆಯೋದಲ್ಲ ಮುಖ್ಯ. ನೀವು ಅದನ್ನು ವೈಜ್ಞಾನಿಕವಾಗಿ ಈ ಥರದ ಒಂದಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡು ಬೆಳೆದಂಥ ಸಂದರ್ಭದಲ್ಲಿ ನಿಮಗೆ ಆದಾಯ ದ್ವಿಗುಣ ಆಗುತ್ತೆ. ನೀವು ಕೂಡ ಜೀವನದಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣ್ತೀರಾ. ಸರ್, ಈಗ ಇದರಿಂದ ರೈತರಿಗೆ ಎಷ್ಟು ಲಾಭ ಬರುತ್ತೆ, ಲಾಭಾಂಶದ ದೃಷ್ಟಿಕೋನವನ್ನು ನೋಡಿಕೊಂಡ ಸಂದರ್ಭದಲ್ಲಿ ಇದನ್ನು ಬಳಸೋದ್ರಿಂದ ರೈತರು ಯಾವ ರೀತಿಯಾಗಿ ಆರ್ಥಿಕವಾಗಿ ಶಕ್ತಿಯನ್ನು ಕಾಣ್ಬೋದು ಅಂತ? ಈಗ ಫಾರ್ ಎಕ್ಸಾಂಪಲ್, ಒಂದು ಎಕರೆಗೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 2,000 ಬಾಕ್ಸ್ ಲೆಕ್ಕ ಹಾಕ್ತೀವಿ. ನಮ್ಗೆ ಇನ್ನೊಂದು 1,000 ಎಕ್ಸ್ಟ್ರಾ ಬಾಕ್ಸ್ ಬಂತು ಅಂದರೆ 1.5-2 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಸಿಗ್ದಂಗೆ. ಎಕನಾಮಿ ಅದು ತುಂಬ ಇಂಪ್ರೂವ್ ಆದಂಗೆ. ಅದು ಯಾಕೆಂದರೆ 1.5 ಲಕ್ಷ ಬಂಡವಾಳ ಹಾಕಿ ನಾವು 1.5 ಲಕ್ಷ ತಗೋಬೇಕು ಅಂದರೆ ಕಷ್ಟ ಇದೆ ಇವತ್ತು ಮಾರ್ಕೆಟಲ್ಲಿ, ಪರ್ಟಿಕ್ಯುಲರ್ಲಿ ಟೊಮೊಟೊ ಬೆಳೆಗೆ. ಮಳೆ ಬಿಸಿಲು ಇವೆಲ್ಲ ಲೆಕ್ಕ ಹಾಕಿದಾಗ ಇನ್ನೊಂದು 1,000 ಬಾಕ್ಸ್ ಎಕ್ಸ್ಟ್ರಾ ಬಂತು ಅಂದರೆ ಅವ್ನು ಟೋಟಲ್ ಲಾಭನೇ ಬಂದುಬಿಡ್ತಲ್ಲ. ಅಲ್ಲಿ 2 ಲಾಭ ಆಯಿತು, ದ್ವಿಗುಣ ಆಯಿತು. ಸೊ ಲಾಸ್ ಆಗಲ್ಲ ಅವನಿಗೆ. ಸೊ ಆ ಥರ ಒಂದು ವ್ಯವಸ್ಥೆ ಆಗುತ್ತೆ ಇದರಲ್ಲಿ. ಯಾಕೆ ನಂಬರ್ ಆಫ್ ಪ್ಲ್ಯಾಂಟ್ ಹೆಲ್ತಿ ಆದಂಗೆಲ್ಲ ನಂಬರ್ ಆಫ್ ಕ್ರೇಟ್ ಜಾಸ್ತಿ ಕುಯ್ತೀರಾ. ಪ್ರತಿ ಗಿಡದಲ್ಲೂ ನೀವು ಒಂದು 8ರಿಂದ 10 kg ಕುಯ್ಯೋ ಕಡೆ 20 kg ಕುಯ್ದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ರೇಟ್ ಜಾಸ್ತಿ ಆಗೋಯ್ತಲ್ಲ ಅಲ್ಲಿ. ಅಂದರೆ ರೈತರು ಇದು ಯೂಸ್ ಮಾಡ್ಬೋದು, ಖಂಡಿತ ಯೂಸ್ ಮಾಡ್ಬೋದು. ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸಿದ್ದೀನೆಲ್ಲ, ಎಷ್ಟಿದೆ, ಎಷ್ಟು ಗಿಡ ಇದೆ, ಇನ್ನೂ ಎಷ್ಟು ತಿಂಗಳು ಬರುತ್ತೆ, ಬೇಕಾದ್ರೆ ಇನ್ನೂ 1 ತಿಂಗಳು ಬಿಟ್ಟು ಬನ್ನಿ, ನನ್ಗೆ ಹೆಂಗಿರುತ್ತೆ ಗಿಡ ಅಂತ ತೋರಿಸ್ಕೊಡ್ತೀನಿ. ಅವಾಗಾರು ಜನ ನಂಬ್ತಾರೆ. ಎಸ್ ವೀಕ್ಷಕರೇ, ಈಗ ಮತ್ತೊಂದು ಸುತ್ತಿನ ಒಂದು ನಾವು ಅಣ್ಣವ್ರು ಹೇಳ್ದಂಗೆ ಇನ್ನೊಂದು ತಿಂಗಳು ಬಂದ ನಂತರ ಈ ಗಿಡ ಹೇಗಿರುತ್ತೆ, ಅವಾಗ ಈ ಆದಾಯ ಯಾವ ರೀತಿಯಾಗಿ ಕೊಡುತ್ತೆ, ಅಂದರೆ ಆದಾಯ ಆಯ್ತನ ಅಂದರೆ ಹಣ್ಣು ಯಾವ ರೀತಿಯಾಗಿರುತ್ತೆ, ಗಿಡ ಯಾವ ರೀತಿಯಾಗಿರುತ್ತೆ, ಅದು ಆರೋಗ್ಯ ಆಗಿರುತ್ತೆ, ಅದನ್ನು ಕೂಡ ನಾವು ಇನ್ನೊಂದು ತಿಂಗಳಾದ್ಮೇಲೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸದ್ಯಕ್ಕೆ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇನೆ. ಮತ್ತೊಂದು ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರೈತ ಪ್ರಗತಿ. ಇದು ನಿಮ್ಮಿಂದ ನಿಮಗಾಗಿ.